ದಯೆ ನಮ್ಮ ಮೇಲಿಟ್ಟು ಈ ದಿನ ಆತರ ಭಕ್ತರ ಮುಖಾಂತರ ಬರೆದಿರುವ ಸತ್ಯವೇದದ ವಿಷಯಗಳನ್ನ ಇನ್ನೂ ನಾವು ಅತಿ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ಧ್ಯಾನಿಸೋದಕ್ಕೆ ದೇವ್ರು ಮಾಡಿದ ಈ ಮಹಾ ಉಪಕಾರಕ್ಕೋಸ್ಕರ ಆತನನ್ನ ನಾವು ಸ್ಮರಿಸುತ್ತಾ ಕೃತಜ್ಞತೆಯನ್ನ ಹೇಳುತ್ತಾ ಈ ಒಂದು ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸೌರದ ಯಲ್ಲಪ್ಪ ಬ್ರದರ್ ಈ ಒಂದು ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಸಂಜೆ ವೇಳೆಯಲ್ಲಿ ನಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಮಗೆ ಸತ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡಿದೆಯಲ್ಲ ತಂದೆ, ಇದಕ್ಕಾಗಿ ಧನ್ಯವಾದ ತಂದೆ. ಹೌದಪ್ಪ ತಂದೆ, ಅಲ್ಪರು ಅಯೋಗ್ಯರು ನಮ್ಮನ್ನು ತಂದೆ ಯಾವ ಕೆಲಸಕ್ಕೆ ಬಾರ್ದ ನಮ್ಮನ್ನು ತಂದೆ ನಿಮ್ಮ ಮಗನ ಸ್ವಾರೂಪ್ಯದಲ್ಲಿ ಬೆಳಲಿಕ್ಕೆ ನಮ್ಮೆಲ್ಲರಿಗೂ ಒಂದು ಕರೆಯುವಿಕೆಯನ್ನು ಕೊಟ್ಟಿದ್ದೀಯಲ್ಲ ತಂದೆ, ಈ ಮಹಾಕೃಪೆಗಾಗಿ ಕೋಟಿ 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 ಧನ್ಯವಾದ ತಂದೆ. ನಾವು ಆಸಕ್ತಿಯಿಂದ ನಿನ್ನ ವಾಕ್ಯವನ್ನು ಕೇಳಿ ತಂದೆ ನಿಮಗೆ ಮೆಚ್ಚುಗೆಯಾಗಿ ಈ ಭೂಲೋಕದ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸು ತಂದೆ. ಇನ್ನು ಯಾವ ಸಹೋದರರು ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಇವತ್ತು ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ ಆದ ದೇವರೇ, ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಆದ ದೇವರೇ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಕೇಳಿಲ್ಲ ಬ್ರದರ್? ಹಲೋ 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 ಬ್ರದರ್, ನಿಮ್ ಪ್ರೇಯರ್ ಕೇಳಿಸ್ತು. ಸರ್, ಅದು ಬ್ರದರ್ ಆವಾಜ್ ಇಲ್ಲ, ಅದಕ್ಕೆ ಅಂದ್ರೆ ಲಾಗೌಟ್ ಆಗ್ಬಿಟ್ಟಿದ್ರು ಬ್ರದರ್. ಐ ಥಿಂಕ್ ಲಾಗಿನ್ ಆಗ್ತಿದ್ದಾರೆ ಇವಾಗ. ಸ್ವಲ್ಪ ಸಿಗ್ನಲ್ ಇಶ್ಯೂ ಇತ್ತು ಅನ್ಸುತ್ತೆ. ಸಹೋದರರೇ, ಕರ್ತನಲ್ಲಿ ಪ್ರೀತಿಯ ಸಹೋದರ, ಈ ದಿನದಲ್ಲೂ ಕೂಡ ಈ ಒಂದು ಪಾಠದ ಮುಂದುವರೆದ ಭಾಗವನ್ನ ಕೂಡ ನಾವು ನೋಡಕ್ಕೆ ಮುನ್ನ ಕಳೆದ ವಾರದಲ್ಲಿ ನಾವು ನೋಡಿದಂತ ಒಂದಷ್ಟು ವಿಷಯಗಳನ್ನ ನಾವು ನಮ್ಮ ಗಮನಕ್ಕೆ ತಂದು ಬರುವಂತ ಪಾಠಗಳನ್ನ ಕೂಡ ನಾವು ನೋಡೋಣ. ಕಳೆದ ವಾರದಲ್ಲಿ ನಾವು ನೋಡಿದಂತ ವಿಷಯ ವಿಶೇಷವಾಗಿ ಫಿಲಿಪ್ಪ ಪಟ್ಟಣದಲ್ಲಿ ನಡೆದಂತ ಸುವಾರ್ತೆಯ ಸಂಗತಿಗಳು, ಆ ಸುವಾರ್ತೆ ಯಾವ ರೀತಿ ಯಾರ ಮೂಲಕ ಈ ಒಂದು ಪಟ್ಟಣದಲ್ಲಿ ಪ್ರಾರಂಭವಾಯಿತು ಅಂತ ನಾವು ನೋಡಿದ್ವಿ. ಪೌಲ್ ಮತ್ತೆ ಸೀಲಾ ಲಿಡಿಯಾ ಅನ್ನುವ ಒಂದು ಸ್ತ್ರೀಯ ಮನೆಯಲ್ಲಿ ವಾಸ ಮಾಡಿ ಸ್ವಲ್ಪ ದಿನ ಅಲ್ಲಿ ಸುವಾರ್ತೆಯನ್ನ ಹೇಳಿ ಆಕೆಯನ್ನ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವ ಶಿಷ್ಯಳನ್ನಾಗಿ ಮಾಡಿ ಅವರು ಇನ್ನೊಂದಷ್ಟು ಕಾಲ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಸೆರೆಮನೆಯ ಒಂದು ಸೆರೆಮನೆ ಹೋಗುವಂತ ಒಂದು ಸಂಭವ ಅಲ್ಲಿ ನಡೆಯೋದನ್ನ ನಾವು ನೋಡಿದ್ವಿ. ಆ ಸೆರೆಮನೆಯನ್ನ ಕಾಯುವ ವ್ಯಕ್ತಿ ಆತನು ಯಾವ ರೀತಿ ಸುವಾರ್ತೆಯನ್ನ ಕೇಳಿ ಯೇಸು ಸ್ವಾಮಿಯನ್ನ ತನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿ, ಆತನು ಮಾತ್ರ ಅಲ್ಲ ಆತನ ಇಡೀ ಕುಟುಂಬನೇ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಒಂದು ಕುಟುಂಬವಾಗಿ
ಆಯಿತು ಅಂತ ಕೂಡ ನಾವು ಕಳೆದ ವಾರದಲ್ಲಿ ಕೂಡ ಈ ವಿಷಯಗಳನ್ನ ನೋಡಿದ್ವಿ. ಈ ಒಂದು ಸಂಭವ ಅಥವಾ ಘಟನೆ ಆ ಒಂದು ಸೆರೆಮನೆಯಲ್ಲಿ ನಡೆದಿದ್ದನ್ನ ಕೇಳಿದ ಆ ಒಂದು ಪಟ್ಟಣದ ಮುಖ್ಯಸ್ಥರು ಸ್ವಲ್ಪ ಭಯ ಅವರಿಗೆ ಬಂದು, ಮತ್ತೆ ಯಾವುದೋ ಒಂದು ವಿಶೇಷವಾದ ಒಂದು ಶಕ್ತಿ ಇವ್ರನ್ನ ಈ ರೀತಿ ನಡೆಸ್ತು ಅಂತ ಕೂಡ ಅವ್ರಿಗೆ ಒಂದಷ್ಟು ವಿಷಯಗಳು ಮನವರಿಕೆ ಆಯಿತು. ಅದು ಮಾತ್ರವಲ್ಲ, ಆ ಒಂದು ಸೆರೆಮನೆಯನ್ನ ಕಾಯುವ ಆ ಒಂದು ವ್ಯಕ್ತಿ ಯಾವ ರೀತಿ ಈ ಪೌಲ್ ಮತ್ತೆ ಸೀಲನಿಗೆ ಉಪಚಾರ ಮಾಡಿ ಅವರ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಉಪಚಾರ ಮಾಡಿ ಅವರಲ್ಲಿ ಪ್ರಶ್ನೆಯನ್ನ ಕೇಳಿ, ನಾನು ಏನ್ ಮಾಡಿದ್ರೆ ರಕ್ಷಣೆ ಹೊಂದುತ್ತೀನಿ ಅಂತ ಕೇಳುವ ಪ್ರಶ್ನೆಗಳು, ಇದೆಲ್ಲ ನೋಡುವಾಗ ಆ ಒಂದು ಪಟ್ಟಣದ ಮುಖ್ಯಸ್ಥರು ಸ್ವಲ್ಪ ಯೋಚನೆ ಮಾಡಿ, ಇವ್ರನ್ನ ನೀವು ಬಿಡುಗಡೆ ಮಾಡಿಬಿಡು ಅಂತ ಹೇಳಿ ಆ ಒಂದು ಸೆರೆಮನೆಯ ಆ ಒಂದು ಕಾಯುವ ವ್ಯಕ್ತಿಗೆ ಇದನ್ನ ಹೇಳಿ ಕಳಿಸ್ತಾರೆ. ಇಷ್ಟು ತನಕ ನಾವು ಕಳೆದ ವಾರದಲ್ಲಿ ನೋಡಿದಂತ ಘಟನೆ. ಸೊ ಈಗ ನಾವು ನೋಡುವಾಗ ನಮ್ಮ ಈ ಒಂದು ಸುವಾರ್ತೆಯ ಒಂದು ಪುಸ್ತಕದಲ್ಲಿ, ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಫಿಲಿಪ್ಪರಿಗೆ ಬರೆದ ಸುವಾರ್ತೆ ಬರೆದ ಪತ್ರಿಕೆ ಅಂತ ಓದ್ತೀವಿ ಅಲ್ವಾ. ಸೊ ಆ ಫಿಲಿಪ್ಪ ಪಟ್ಟಣದ ಒಂದು ಘಟನೆಯನ್ನ ನಾವು ನೋಡಿದ್ವಿ. ಸೊ ಇದನ್ನ ನೋಡಾದ್ಮೇಲೆ ಈಗ ಪೌಲನು ಮತ್ತೆ ಸೀಲ ಅವರ ಒಂದು ಪಯಣವನ್ನ ಎಲ್ಲೇ ಮುಂದುವರಿಸ್ತಾರೆ ಅಂತ ನೋಡ್ಬೇಕಾದ್ರೆ, ನೆಕ್ಸ್ಟ್ ಅವರು ಬರುವಂತ ಪಟ್ಟಣ ಥೆಸಲೋನಿಕ ಪಟ್ಟಣ ಅಂತ ನಾವು ಬರುವಂತ ಪಾಠದಲ್ಲಿ ನೋಡೋಣ. ಸೊ ಇದು ಕೂಡ ನಮಗೆ ತುಂಬಾ ಪ್ರಾಮುಖ್ಯವಾದ ಒಂದು ಪಟ್ಟಣದ ಹೆಸರು. ಯಾಕೆಂದ್ರೆ ಈ ಥೆಸಲೋನಿಕ ಸಭೆಗೆ ಕೂಡ ಇದಾದ ನಂತರ ಪೌಲನು ಪತ್ರಗಳನ್ನ ಬರೆಯೋದು ನಮಗೆ ಗೊತ್ತಿದೆ. ಸೊ ಅದರಿಂದ ಈ ಒಂದು ಪಟ್ಟಣಗಳಲ್ಲಿ ನಾವು ಯಾವಾಗ ಫಿಲಿಪಿಯರಿಗೆ ಬರೆದ ಪತ್ರ ಅಂತ ಓದುವಾಗ ನಮಗೆ ಆ ಫಿಲಿಪ್ಪ ಪಟ್ಟಣದಲ್ಲಿ ಯಾವ ರೀತಿ ಸುವಾರ್ತೆ ಪ್ರಾರಂಭವಾಯಿತು ಅನ್ನುವ ಒಂದು ಅರಿವು ಈಗ ನಮಗೆ ಏನಾಗಿದೆ, ಒಂದು ಮಾಹಿತಿನ ನಮಗೆ ಸಿಕ್ಕಿದೆ. ಅದೇ ತರ ಥೆಸಲೋನಿಕ ಪತ್ರವನ್ನ ಓದುವಾಗ ಕೂಡ ಅದರ ಹಿನ್ನೆಲೆಗಳು ಏನು ಅಂತ ನಮಗೆ ಗೊತ್ತಿದೆ. ಏನೆಲ್ಲ ನಡೀತು ಈ ಸುವಾರ್ತೆಯನ್ನ ಸಾರಬೇಕಾದ್ರೆ ಅಂತ ಕೂಡ ನಮ್ಮ ಮನಸ್ಸಿಗೆ ಯಾವಾಗ್ಲೂ ಅದು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇರ್ತದೆ ಸಹೋದರರೇ. ಆ ರೀತಿಯಲ್ಲಿ ಈ ದಿನದಲ್ಲಿ ನಾವು ಎಲ್ಲಿ ಪ್ರಾರಂಭ ಮಾಡೋಣ ಅಂದ್ರೆ, ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 37ನೇ ವಚನದಿಂದ ಈ ದಿನದ ಪಾಠವನ್ನ ನಾವು ಪ್ರಾರಂಭ ಮಾಡೋಣ. ಇಲ್ಲಿ ನಡೆಯುವ ಒಂದಷ್ಟು ಕಾರ್ಯಗಳು ಹೆಂಗಿದೆ ಅಂತ ನೋಡ್ಬೇಕಾದ್ರೆ, ನಾವು ನೋಡಿದ್ವಿ ಆ ಪಟ್ಟಣದ ಪ್ರಾಮುಖ್ಯವಾದ ವ್ಯಕ್ತಿಗಳು ಯಾರು ಇವ್ರನ್ನ ಬಂಧಿಸಿದ್ರೋ, ಯಾರ ಒಂದು ಮಾತನ್ನ ಕೇಳಿ ಇವ್ರನ್ನ ಶಿಕ್ಷೆಗೆ ಒಳಪಡಿಸಿ ಇವ್ರನ್ನ ತುಂಬಾ ಬಿಗಿ ಬಂದೋಬಸ್ತಿಂದ ಇವ್ರನ್ನ ಕಾಯಕ್ಕೆ ಆ ಸೆರೆಮನೆಯಲ್ಲಿ ಹಾಕಿದ್ರೋ, ಅವರು ಈಗ ಮಾರನೇ ದಿನ ಬೆಳಗ್ಗೆ ಅವತ್ತು ಹಿಂದಿನ ರಾತ್ರಿ ನಡೆದ ಘಟನೆಗಳನ್ನ ಕೇಳಿ ಇವರು ಏನೋ ಒಂದು ವಿಶೇಷವಾದ ಒಂದು ವ್ಯಕ್ತಿಗಳಂತೇಳಿ ಅವ್ರನ್ನ ಹಂಗೆ ನೀನು ಕಳಿಸ್ಬಿಡು ಅಂತ ಹೇಳ್ತಾರೆ. ಅದನ್ನೇ ಬಂದು ಈ ಒಂದು ಸೆರೆಮನೆಯ ಕಾಯುವ ಒಬ್ಬ ವ್ಯಕ್ತಿ, ಅದು ಮಾತ್ರವಲ್ಲ, ಈಗ ಕ್ರಿಸ್ತನ ಹಿಂಬಾಲಿಕನಾಗಿದ್ದ ಈ ವ್ಯಕ್ತಿ ಬಂದು ಹೇಳುವಾಗ ಪೌಲನು ಒಂದು ವಿಶೇಷವಾದ ಒಂದು ವಿಷಯವನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಅದನ್ನ ನಾವು ಓದಕ್ಕೆ ಕೇಳೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 37ರಿಂದ 39 ವಚನಗಳು. ಅದಕ್ಕೆ ಪೌಲನು, ಅವರು ವಿಚಾರಣೆ ಮಾಡದೆ ರೋಮಾಪುರದ ಹಕ್ಕುದಾರರಾದ ನಮ್ಮನ್ನು ಎಲ್ಲರ ಮುಂದೆ ಹೊರಡಿಸಿ ಸೆರೆಮನೆಯೊಳಗೆ ಹಾಕಿಸಿದ್ದರು. ಈಗ ನಮ್ಮನ್ನು ಗುಪ್ತವಾಗಿ ಹೊರಗೆ ಕಳಿಸುತ್ತಾರೋ ಹಾಗೆ ಎಂದಿಗೂ ಆಗಕೂಡದು. ಅವರೇ ಬಂದು ನಮ್ಮನ್ನು ಹೊರಗೆ ಕರಕೊಂಡು ಹೋದರೆ ಸರಿ ಎಂದು ಹೇಳಿದನು.
ಜನರು ಈ ಆ ಮಾತುಗಳನ್ನು ಹಾ ಸಾಕಲ್ಲ ಹಾ ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. ಜನರು ಈ ಮಾತುಗಳನ್ನು ಅಧಿಪತಿಗೆ ತಿಳಿಸಿದಾಗ ರೋಮಾಪುರದ ಹಕ್ಕುದಾರರು ಎಂಬ ಮಾತನ್ನು ಅವರು ಕೇಳಿ ಭಯಪಟ್ಟರು ಹಾ ಮತ್ತು ಅವರ ಬಳಿಗೆ ಹೋಗಿ ವಿನಯವಾಗಿ ಮಾತಾಡಿ ಹೊರಗೆ ಕರೆದುಕೊಂಡು ಬಂದು ನೀವು ಊರನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು. ಓಕೆ. ಸೊ ಇಷ್ಟು ವಿಷಯ ಅಲ್ಲಿ ನಡೀತದೆ. ಪೌಲನು ಈ ಒಂದು ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡಿದಾಗ ನಾವು ನಮ್ಮ ಮನಸ್ಸಿಗೆ ಏನು ತೋಚ್ಬೋದು ಅಂತ ಹೇಳಿದ್ರೆ, ಈ ಒಂದು ರೀತಿಯಲ್ಲಿ ಅಥವಾ ಈ ಒಂದು ಹಕ್ಕುದಾರರಾಗಿ ಇರುವಂತ ಪೌಲನು ಆತನು ಸೆರೆಮನೆಗೆ ಹಾಕೋದಕ್ಕೆ ಮುಂಚೆನೆ ಈ ಒಂದು ವಿಷಯವನ್ನ ತಿಳಿಸಿದ್ರೆ ಅವರು ಸೆರೆಮನೆಗೆ ಆಗ್ತಾ ಇರ್ಲಿಲ್ವಲ್ಲ ಅನ್ನುವ ಒಂದು ಪ್ರಶ್ನೆ ಒಂದು ವೇಳೆ ನಮಗೆ ಮನಸ್ಸಲ್ಲಿ ಇರ್ಬೋದು ಅಲ್ವಾ. ಇಷ್ಟೆಲ್ಲ ಒಡೆತ ಬಿದ್ದು ಸೆರೆಮನೆಯಲ್ಲಿದ್ದು ಮಾರನೇ ದಿನ ಬೆಳಗ್ಗೆ ಅವರು ಬಿಡುಗಡೆ ಮಾಡುವಾಗ ಯಾಕೆ ಈ ಒಂದು ಪ್ರಸ್ತಾಪವನ್ನ ಮಾಡಿದ್ರು ಅಂತ ಕೂಡ ಒಂದು ವೇಳೆ ನಮಗೆ ಯೋಚನೆ ಇರಬಹುದು ಅಲ್ವಾ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಇಲ್ಲಿ ಈಗ ಪೌಲನು ಒಂದು ವಿಶೇಷವಾದ ಒಂದು ವಿಷಯವನ್ನ ಅಲ್ಲಿ ಆ ಒಂದು ಸೆರೆಮನೆಗೆ ಹಾಕಿದಂತ ಆ ಒಂದು ಮನುಷ್ಯರ ಮೇಲೆ ಒಂದು ವಿಶೇಷವಾದ ದೂರನ್ನ ಇಡ್ತಾರೆ. ಏನು ಅಂದ್ರೆ, ನಾವು ರೋಮಾಪುರಿಯ ಹಕ್ಕುದಾರರಾಗಿದ್ದೀವಿ. ಏನಂತಾರೆ ಅಂದ್ರೆ, ನಾವು ಬಂದು ರೋಮಾಪುರಿಯ ಸಿಟಿಸನ್ ಆಗಿದ್ದೀವಿ. ಸೊ ಪೌಲ್ ಬಂದು ಸಹೋದರ ಅವರ ಹಿನ್ನೆಲೆಯನ್ನು ನೋಡಿದ್ರೆ ಅವರು ಒಬ್ಬ ಯಹೂದ್ಯರಾಗಿದ್ರು ಕೂಡ ರೋಮಾಪುರಿಯ ಒಂದು ಪಟ್ಟಣದಲ್ಲಿ ಅವರ ಒಂದು ವಿಶೇಷವಾದ ಒಂದು ಸಂಬಂಧ ಇತ್ತು. ಅದು ಅವರ ತಂದೆಯ ಒಂದು ಇದ್ದಂಥ ಸ್ಥಳ ಕೂಡ. ಸೊ ಆದ್ದರಿಂದ ಪೌಲನಿಗೂ ಕೂಡ ಆ ಒಂದು ಸಿಟಿಸನ್ಶಿಪ್ ಅಲ್ವಾ, ಆ ಒಂದು ಊರಿನ ನಿವಾಸಿ ಅಥವಾ ರೋಮಾಪುರಿಗೆ ಸಂಬಂಧಪಟ್ಟಿದಂತ ಯಾವುದೇ ಪಟ್ಟಣಗಳಲ್ಲಿದ್ರೂ ಕೂಡ ಇವರು ಕೂಡ ರೋಮಾಪುರಿಯ ನಿವಾಸಿ ಅಂತ ಅಲ್ಲಿ ಒಂದು ವಿಷಯ ಇತ್ತು ಅಂತ ನೋಡ್ತೀವಿ. ಸೊ ಸೈಲನು ಕೂಡ ಇಲ್ಲಿ ನಮಗೆ ಹೇಳುವಾಗ ಆತ ಕೂಡ ರೋಮಾಪುರಿಯ ಒಂದು ಪ್ರಜೆ ಅಂತ ಒಂದು ವಿಷಯ ಅಲ್ಲಿತ್ತು ಅಂತ ನೋಡ್ತೀವಿ. ಸೊ ಈ ರೀತಿಯ ಒಂದು ಕಾರ್ಯಗಳನ್ನ ಅಲ್ಲಿ ಬಂದು ಬಿಡುಗಡೆ ಮಾಡೋರ್ಗೆ ಈ ಒಂದು ವಿಷಯವನ್ನ ಹೇಳಿದಾಗ ನಮ್ಮನ್ನ ರೋಮಾಪುರಿಯ ಪ್ರಜೆಗಳಂತ ಕೂಡ ನೋಡದೆ ನಮ್ಮನ್ನ ಒಡೆದು ನಮ್ಮನ್ನು ಹಿಂಸಿಸಿ ಅದು ಜನರ ಮುಂದೆ ನಮ್ಮನ್ನ ಇಷ್ಟೆಲ್ಲ ಹಿಂಸೆ ಕೊಟ್ಟು ನಮ್ಮನ್ನ ಸೆರೆಮನೆಗೆ ಹಾಕಿದ್ರು. ಈಗ ಯಾರಿಗೂ ಗೊತ್ತಿಲ್ಲದೆ ನಮ್ಮನ್ನ ಬಿಡುಗಡೆ ಮಾಡು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಅಂತ ಒಂದು ವಿಷಯವನ್ನ ಅಲ್ಲಿ ಬಂದಿರುವಂತ ಬಿಡುಗಡೆ ಹೋಗಿ ಅಂತ ಹೇಳಿ ಬಂದಿರುವಂತ ಜನರಿಗೆ ಇದನ್ನ ಹೇಳ್ತಾರೆ. ಇದೇ ವಿಷಯವನ್ನ ಆ ಒಂದು ಪಟ್ಟಣದ ಪ್ರಾಮುಖ್ಯವಾದ ಜನರಿಗೆ ಇದನ್ನ ತಿಳಿಸಿದಾಗ ಅವರು ತುಂಬಾ ಭಯ ಬೀಳ್ತಾರೆ. ಯಾಕೆ ಅಂದ್ರೆ, ಒಬ್ಬ ಯಹೂದ್ಯ ನಾವು ಬಂಧಿಸಬಹುದು, ಒಬ್ಬ ಯಹೂದ್ಯರನ್ನ ಬಂಧಿಸೋದಕ್ಕೆ ರೋಮಾಪುರಿಯ ಒಂದು ಆ ಒಂದು ಪಟ್ಟಣವನ್ನ ಆಳುವ ಜನಕ್ಕೆ ಯಹೂದ್ಯರನ್ನ ಶಿಕ್ಷಿಸುವುದು ಸುಲಭವಾದ ವಿಷಯ. ಆದರೆ ರೋಮಾಪುರಿಯ ಜನರನ್ನೇ ಶಿಕ್ಷಿಸಬೇಕು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಅದು ಅವರಿಗಿಂತ ಮೇಲಿರೋ ಒಬ್ಬ ಅಧಿಕಾರಿಗೆ ಗೊತ್ತಾಗ್ಬಿಟ್ರೆ ಇವರಿಗೆ ತುಂಬಾ ಕಷ್ಟವಾಗ್ಬಿಡ್ತದೆ ಅಂತ ಹೇಳಿ ಅವರು ಭಯ ಹೊಂದಿದ್ರು. ಇದೇ ಮುಖ್ಯವಾದದ್ದು. ಸೊ ಅವ್ರು ಬಂಧಿಸೋದಕ್ಕೆ ಮುಂಚೆನೆ ಒಂದಷ್ಟು ವಿಚಾರಗಳನ್ನ ಮಾಡಿ ಆಮೇಲೆ ಬಂಧಿಸ್ಬೇಕಾಗಿತ್ತು. ಇವರು ಯಾರೋ ಒಬ್ಬ ವ್ಯಕ್ತಿ ಬಂದು ದೂರು ಕೊಟ್ಟು ಇವ್ರನ್ನ ಸೆರೆಮನೆ ಹಾಕಕ್ಕೆ ಹೇಳಿದಾಗ ಇವರು ಯಾವುದೇ ವಿಷಯವನ್ನ ಲೆಕ್ಕಕ್ಕೆ ತಗೊಳ್ಳದೆ ಇವರು ಸೆರೆಮನೆಗೆ ಹಾಕಿದ್ದು ಈಗ ಅವರಿಗೆ ಕಷ್ಟವಾಗ್ತಾ ಇದೆ ಅಂತ ನೋಡಿದ್ವಿ. ಸೊ ಈ ಒಂದು ವಿಷಯವನ್ನ ಕೇಳಿದ ಅವರೇ ಬಂದು ಪೌಲನನ್ನ ಬಿಡುಗಡೆ ಮಾಡಿ ಅವರು ಕ್ಷಮಾಪಣೆ ಕೇಳಿ ಪೌಲು ಮತ್ತೆ ಸೀಲನನ್ನ ದಯವಿಟ್ಟು ನೀವು ಪಟ್ಟಣವನ್ನ ಬಿಟ್ಟು ಹೋಗ್ಬೇಕು ಅಂತ
ಅವರನ್ನ ಮನವಿ ಮಾಡ್ಕೋತಾರೆ. ಇದು ತುಂಬಾ ಒಂದು ಆಶ್ಚರ್ಯವಾದ ವಿಷಯ ಅಲ್ವಾ? ಸೊ ಇಲ್ಲಿ ನಾವು ನೋಡುವಾಗ ಆ ರೋಮಾಪುರಿಯ ಒಂದು ಆಳುವ ಆ ವ್ಯಕ್ತಿಗಳು ಯಾವ ರೀತಿ ಈತ ಕೂಡ ರೋಮಾಪುರಿಯ ಪ್ರಜೆ ಅಂತ ಹೇಳುವಾಗ ಆ ಹಕ್ಕನ್ನ ಇಟ್ಟಿರುವ ಇವರು ಎಷ್ಟು ಭಯ ಹೊಂದಿದ್ರು ಅಂತ ನೋಡ್ಬೇಕಾದ್ರೆ ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಅವರು ಪಟ್ಟಣವನ್ನ ಬಿಡಬೇಕು ಅನ್ನುವ ಒಂದು ರಿಕ್ವೆಸ್ಟ್ ನ ಮಾಡಿಕೊಂಡು ಅಲ್ಲಿ ಪೌಲನ್ನ ಮತ್ತೆ ಸೈಲನನ್ನ ಅವರು ಬಿಡುಗಡೆ ಮಾಡಿದ್ರು ಅಂತ ನೋಡ್ತೀವಿ. ಸೊ ನಾವು ಈ ಒಂದು ವಿಷಯವನ್ನ ನೋಡುವಾಗ ಸಹೋದರರೇ, ಏನಕ್ಕೋಸ್ಕರ ಪೌಲನು ಇದನ್ನ ಮುಂಚಿತವಾಗಿನೇ ಮಾಡಬಾರ್ದಾಗಿತ್ತ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಒಂದು ಸಲಹೆ ಏನು ಅಂದ್ರೆ, ಒಂದು ಸಜೆಷನ್ ಏನ್ ಕೊಡ್ತಾರೆ ಅಥವಾ ಒಂದು ದೃಷ್ಟಿಯಲ್ಲಿ ಈ ವಿಷಯವನ್ನ ಹೆಂಗ್ ನೋಡ್ತಾರೆ ಅಂದ್ರೆ, ಅಪೋಸಲ್ ಪೌಲ್ ಮತ್ತೆ ಸೈಲ ಒಬ್ಬ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕಾದ್ರೆ ಅನೇಕ ಸಂಕಷ್ಟಗಳನ್ನ ಎದುರಿಸಿ ಬರುವಂತ ಎಲ್ಲಾ ವಿಧವಾದ ಸಂಕಟಗಳಲ್ಲಿ ಅವರು ಯಾವ ರೀತಿ ನಡ್ಕೋಬೇಕು, ಆ ಸಂಕಟಗಳು ಒಬ್ಬ ಕ್ರೈಸ್ತನಿಗೆ ಮುಖ್ಯ ಅಂತ ಅಲ್ಲಿ ಇರುವಂತ ಫಿಲಿಪ ಪಟ್ಟಣದ ಅಲ್ಲಿರುವಂತ ಶಿಷ್ಯರಿಗೆ ಇದನ್ನ ಅವರು ವ್ಯಕ್ತಪಡಿಸಬೇಕು ಅಂತ ಹೇಳಿ ಒಂದು ವೇಳೆ ಆ ಒಂದು ಸೆರೆಮನೆಗೆ ಹೋಗೋದಿಕ್ಕೆ ಮುನ್ನನೇ ಈ ವಿಷಯವನ್ನ ಹೇಳದೆ ಇರೋದಿಕ್ಕೆ ಸಾಧ್ಯ ಅಂತ ಕೂಡ ಒಂದು ದೃಷ್ಟಿಯಲ್ಲಿ ನಾವು ನೋಡಬೇಕಾಗಿದೆ ಸಹೋದರ ಅಲ್ವಾ? ಸೊ ಅಲ್ಲಿ ಒಬ್ಬ ಕ್ರೈಸ್ತನು ಅಂತ ಹೇಳುವಾಗ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವವನಿಗೆ ಸಂಕಷ್ಟಗಳಿದೆ, ಒಡೆತಗಳಿದೆ, ಅನೇಕ ರೀತಿಯ ಕಿರುಕುಳಗಳು ಅಲ್ಲಿ ಬರುವಂತದ್ದಾಗಿದೆ. ಇದನ್ನೆಲ್ಲ ಯಾವ ಮನಸ್ಥಿತಿಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವ ಒಂದು ಒಳ್ಳೆಯ ಉದಾಹರಣೆಯನ್ನ ಒಂದು ಎಕ್ಸಾಂಪಲ್ನ ಅವರಿಗೆ ಕೊಟ್ಟಂಗಿದ್ದಿರ್ಬೋದು ಅಂತ ಕೂಡ ನಾವು ಒಂದು ದೃಷ್ಟಿಯಲ್ಲಿ ಈ ಕಾರ್ಯವನ್ನ ನೋಡಬಹುದು ಸಹೋದರರೇ. ಸೊ ಅದಾದ ನಂತರ ಈಗ ನಾವು ನೋಡುವಾಗ ಪೌಲ್ ಮತ್ತೆ ಸೈಲ ಈಗ ಅವರು ಬಿಡುಗಡೆ ಮಾಡಿ ಅವ್ರನ್ನ ಬೇಡ್ಕೊಂಡ್ರು ಪಟ್ಟಣವನ್ನ ಬಿಡೋದಕ್ಕೆ. ಸೊ ಈಗ ಪೌಲ್ ಮತ್ತೆ ಸೈಲ ಆ ಒಂದು ಬಿಡುಗಡೆ ಆದ ನಂತರ ಗಡಿಬಿಡಿಯಲ್ಲಿ ಭಯದಲ್ಲಿ ಆ ಕ್ಷಣವೇ ಪಟ್ಟಣವನ್ನ ಬಿಡಕ್ಕೆ ಅವರು ಮುಂದುವರೆದಿಲ್ಲ. ಬದಲಾಗಿ ಅವರು ಆ ಒಂದು ಸೆರೆಮನೆಯಿಂದ ಆಚೆ ಬಂದಿದ ತಕ್ಷಣ ಲಿಡಿಯಲ ಮನೆಗೆ ಹೋಗಿ ಅಲ್ಲಿರುವಂತ ಸಹೋದರ ಸಹೋದರಿಯರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಹೇಳಿ ಅವರನ್ನ ಇನ್ನೂ ವಿಶ್ವಾಸದಲ್ಲಿ ಇನ್ನೂ ಸ್ಥಿರವಾಗಿ ಇರಬೇಕು ಅಂತ ಅವ್ರಿಗೆ ಬುದ್ಧಿವಾದಗಳನ್ನ ಹೇಳಿ ಅವರು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ ಅನುಭವಗಳನ್ನ ಅಲ್ಲಿ ಅವರಿಗೆ ಜ್ಞಾಪಕಕ್ಕೆ ತಂದು ಈ ರೀತಿನೇ ಒಬ್ಬ ಕ್ರೈಸ್ತನ ಜೀವನ ಇರ್ತದೆ ಅಂತ, ಅಲ್ಲಿ ಕ್ರಿಸ್ತಿಯ ಜೀವನ ಇರ್ತದೆ ಅಂತ ಹೇಳಿ ಅವರಿಗೆ ಒಂದು ಆದರಣೆಯನ್ನ ಕೊಟ್ಟಿರುವ ಒಂದು ವಿಷಯ ಕೂಡ ಅಲ್ಲಿ ನಡೆಯೋದನ್ನ ನಾವು ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 40ನೇ ವಚನದಲ್ಲಿ ಇದನ್ನ ಓದೋಣ. 16:40. ಆಗ ಅವರು ಸೆರೆಮನೆ ಒಳಗಿಂದ ಹೊರಟು ಲೂದ್ಯಳ ಮನೆಗೆ ಬಂದು ಸಹೋದರರನ್ನು ನೋಡಿ ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು. ಓಕೆ ಸಿಸ್ಟರ್. ಸೊ ಇಲ್ಲಿ ನಾವು ನೋಡಿದಾಗ ಅಲ್ಲಿ ಸೆರೆಮನೆಯಿಂದ ಬಿಡುಗಡೆ ಆಗಿದ ತಕ್ಷಣ ಅವರಲ್ಲಿ ಒಂದು ವೇಳೆ ಒಂದು ಭಯ ಅನ್ನೋದು ಅವರಲ್ಲಿ ಇದ್ದಿದ್ರೆ ಅವರು ಯಾವುದನ್ನು ಪರಿಗಣಿಸದೆ ಅವರು ಫಸ್ಟ್ ಆ ಪಟ್ಟಣವನ್ನ ಬಿಟ್ಟು ಓಡಿ ಹೋಗುವ ಒಂದು ವಿಷಯ ನಡೆದಿರಬಹುದು. ಆದರೆ ಇಲ್ಲಿ ಕ್ರಿಸ್ತನಲ್ಲಿ ಬೆಳೆದಿರುವ ಸಹೋದರರು ಯಾವ ರೀತಿ ಕ್ರಿಸ್ತನಲ್ಲಿ ಬಂದಿರುವಂತ ಸಹೋದರ ಸಹೋದರಿಗೆ ಒಂದು ಎಕ್ಸಾಂಪಲ್ ಆಗಿದ್ದಾರೆ ಅನ್ನೋದನ್ನ
ಅಲ್ಲಿ ಅವರು ತೋರಿಸ್ಕೊಟ್ರು ಸಹೋದರರೇ. ಅಷ್ಟೆಲ್ಲ ನಾವು ನೋಡಿದ್ವಿ, ಯಾವ ರೀತಿ ಬಟ್ಟೆಯನ್ನ ಬಿಚ್ಚಿ ಅವರ ಒಂದು ಶರೀರದಲ್ಲಿ ಗಾಯಗಳನ್ನ ಹೊಂದಿ ಅವರ ಸೆರೆಮನೆಯಲ್ಲಿ ಹಾಡನ್ನ ಹೇಳ್ತಾ ಇದ್ರು ಅಂತ ನೋಡಿದ್ವಿ. ಆ ಸಮಯದಲ್ಲಿ ಆ ಒಂದು ಆಶ್ಚರ್ಯವಾದ ಒಂದು ವಿಷಯ ನಡೀತದೆ. ಇದನ್ನೆಲ್ಲ ಕೂಡ ಅಲ್ಲಿ ಲಿಡಿಯಲ್ಲ ಮನೆಯಲ್ಲಿ ಸೇರಿದಂತ ಸಹೋದರರಿಗೆ ಒಂದು ಸಾಕ್ಷಿಯನ್ನ ಕೊಟ್ಟಿರ್ತಾರೆ. ಕ್ರಿಸ್ತನಲ್ಲಿ ಬಂದ ನಂತರ ಅನೇಕ ಸಂಕಷ್ಟಗಳ ಮಧ್ಯದಲ್ಲೂ ಕೂಡ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನ ಕಾಯುವ ಒಂದು ವಿಷಯವನ್ನ, ನಮ್ಮನ್ನ ಕಾಪಾಡುವ ವಿಷಯವನ್ನ ಮಾಡ್ತಾರೆ ಅಂತ ಅಲ್ಲಿ ಆ ಒಂದು ಫಿಲಿಪ್ಪ ಪಟ್ಟಣದ ಸಹೋದರರಿಗೆ ಒಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಅನ್ನ ಅಲ್ಲಿ ಏನ್ ಮಾಡಿದ್ರಿ, ತೋರಿಸ್ಕೊಟ್ರು ಅಂತ ಕೂಡ ನಾವು ಈ ಘಟನೆಯಲ್ಲಿ ನೋಡ್ಬೋದು ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಅವರು ಫಿಲಿಪ್ಪ ಪಟ್ಟಣವನ್ನ ಬಿಟ್ಟು ಅವರು ಬೇರೆ ಪ್ರಾಂತ್ಯವನ್ನ ಅವರು ಸಾಗುವಾಗ ಅಲ್ಲಿ ಯಾವ ಪಟ್ಟಣವನ್ನ ಅವರು ಎದುರುಗೊಳ್ಳುತ್ತಾರೆ ಅಂತ ನೋಡ್ಬೇಕಾದ್ರೆ ನಾವು ಅಪೋಸ್ಟಲರ ಕಾರ್ಯಗಳು 17ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ. ಅಪೋಸ್ಟಲರು 17, 1 ಮತ್ತು 2 ವಚನಗಳು. ಪೌಲ ಮತ್ತು ಸೀಲರು ಮುಂದೆ ಪ್ರಯಾಣ ಮಾಡಿ ಅಫಿಫೋಲಿ ಮತ್ತು ಅಫೋಲೋನ್ಯ ಎಂಬ ಪಟ್ಟಣಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯೆಹೂದ್ಯರ ಒಂದು ಸಭಾಮಂದಿರವಿತ್ತು. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ತಿನಗಳಲ್ಲಿ ದೇವರ ವಾಕ್ಯದಿಂದ ಅವರ ಸಂಗಡ ವಾದಿಸಿ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಈಗ ತುಂಬಾ ಸಮಾಧಾನದಿಂದ ಅಲ್ಲಿ ಫಿಲಿಪ್ಪ ಪಟ್ಟಣದಲ್ಲಿಂದ ಏನ್ರಿ ಕ್ರಿಸ್ತನ ಶಿಷ್ಯರಿಗೆ ಅನೇಕ ಒಂದು ಸಾಂತ್ವನಗಳನ್ನ ಹೇಳಿ ಅವರನ್ನ ಧೈರ್ಯಗೊಳಿಸಿ ಅವರು ಕ್ರಿಸ್ತನಲ್ಲಿ ಇದೇ ಒಂದು ರೀತಿಯಲ್ಲಿ ಅವರು ನಡಿಬೇಕು, ನೀತಿಗೋಸ್ಕರ ಶುದ್ಧತೆಗೋಸ್ಕರ ಅವರು ಅವರ ಜೀವನವನ್ನ ಅಳವಡಿಸ್ಕೊಂಡಾಗ ಈ ರೀತಿಯ ಸಂಕಟಗಳು ನಿಶ್ಚಯ ಅಂತ ಹೇಳುವ ಒಂದು ವಿಚಾರಗಳನ್ನ ಮಾಡಿ ಆ ಸಭೆ ಇವರ ಒಂದು ಸಾಕ್ಷಿಯನ್ನ ನೋಡಿ ಅವರು ನಿಜವಾಗ್ಲೂ ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸ ಇನ್ನೂ ಹೆಚ್ಚಾಗಿ ಆಗಿರೋದಕ್ಕೆ ಇವರು ಕಾರಣರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಿಂದ ಸತ್ಯವನ್ನ ಸಾರುವಾಗ ಆ ಸತ್ಯಕ್ಕೆ ಇರುವಂತ ನಮ್ಮ ಪ್ರೀತಿ ಯಾವ ಒಂದು ಮಟ್ಟಕ್ಕೆ ಇರ್ತದೆ ಅಂತ ನೋಡ್ಬೇಕಾದ್ರೆ ಈ ರೀತಿಯ ತ್ಯಾಗವು ಮನೋಭಾವ, ಈ ರೀತಿಯ ಹಿಂಸೆ ಸಂಕಟಗಳನ್ನ ಸಹಿಸಿಕೊಳ್ಳುವಂತ ವಿಚಾರಗಳು ಇದೆಲ್ಲ ಕೂಡ ನಮ್ಮಲ್ಲಿ ಇರಬೇಕು. ಇದು ಒಂದು ಮಾದರಿಯ ಒಂದು ಜೀವನವನ್ನ ನಾವು ಬರುವಂತ ಸಹೋದರರಿಗೆ ತೋರಿಸುವವರಾಗಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈಗ ನಾವು 17ನೇ ಅಧ್ಯಾಯ 1, 2 ವಚನಗಳನ್ನ ನೋಡುವಾಗ ಈಗ ಪೌಲ್ ಮತ್ತೆ ಸೀಲಾ ಎಲ್ಲಿ ಯಾವ ಪ್ರಾಂತ್ಯಕ್ಕೆ ಬರ್ತಾರೆ ಅಂದ್ರೆ ಅಲ್ಲಿ ನಾವು ನೋಡುವಾಗ ಅಂಪಿಪಾಲಿಸ್ ಅನ್ನುವ ಒಂದು ಪಟ್ಟಣ, ಅದಾದ ನಂತರ ಅಪೋಲಿಸಿಯಾ ಅನ್ನುವ ಒಂದು ಪಟ್ಟಣ. ಇದು ಎರಡನ್ನು ಅವರು ಈ ಒಂದು ಪಟ್ಟಣದಿಂದ ಅವರು ನಡೀತಾ ಹೋಗ್ತಾರೆ. ಯಾಕಂದ್ರೆ ಈ 2 ಪಟ್ಟಣಗಳಲ್ಲಿ ಒಂದು ವೇಳೆ ಅವರು ಎದುರು ನೋಡಿದಂತ ಸಭಾಮಂದಿರಗಳು ಇರಲಿಲ್ಲ. ಯಾಕಾದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಈ 2 ಪಟ್ಟಣಗಳಲ್ಲಿ ಯಹೂದ್ಯರು ಇರೋದಿಕ್ಕೆ ಈ ಪಟ್ಟಣದಲ್ಲಿ ಒಂದು ವೇಳೆ ಅದು ಅಧಿಕೃತವಾಗಿ ಅಥವಾ ಯಹೂದ್ಯರು ಅಲ್ಲಿ ಇರುವಂತ ಒಂದು ಸನ್ನಿವೇಶಗಳು ಅಲ್ಲಿ ಇರಲಿಲ್ಲ. ಒಂದು ವೇಳೆ ಆ ಒಂದು ಪಟ್ಟಣದವರು ಯಹೂದ್ಯರನ್ನ ತಿರಸ್ಕಾರ ಮಾಡೋರಾಗಿ ಇದ್ದಿರ್ಬೋದು. ಅದರಿಂದ ಯಹೂದ್ಯರ ಒಂದು ಸಂಖ್ಯೆ ಅಲ್ಲಿ ಇರಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯ ಒಂದು ವಿಚಾರ ಇರೋದ್ರಿಂದ ಇವರು ಈ 2 ಪಟ್ಟಣಗಳನ್ನ ದಾಟಿ ನೆಕ್ಸ್ಟ್ ಬರುವಂತ ದೊಡ್ಡ ಪಟ್ಟಣ ಥೆಸಲೋನಿಕ. ಈ ಥೆಸಲೋನಿಕ ಪಟ್ಟಣಕ್ಕೆ ಬಂದು
ಅಲ್ಲಿ ಸಭಾಮಂದಿರವನ್ನ ಹುಡುಕಿದಾಗ ಅಲ್ಲಿ ಸಭಾಮಂದಿರವನ್ನ ನೋಡ್ತಾರೆ. ಆ ಸಭಾಮಂದಿರ ನೋಡುವಾಗ ಸಹೋದರರೇ, ಅಲ್ಲಿ ಪೌಲನು ಎಂದಿನಂತೆ ಅವರ ಒಂದು ಅವರ ಒಂದು ವಿಶೇಷವಾದ ವಿಷಯ ಏನಂದ್ರೆ, ಸಭಾಮಂದಿರಗಳಲ್ಲಿ ಅವರು ಪ್ರವೇಶಿಸಿ ಅಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಇರುವಂತ ಒಂದಷ್ಟು ವಿಷಯಗಳನ್ನ ಅವರ ಮನಸ್ಸಿಗೆ ತಂದು ಅಲ್ಲಿಂದ ಯೇಸು ಸ್ವಾಮಿಯನ್ನ ಮೆಸ್ಸಯ ಅಂತ ಅಲ್ಲಿ ಅವರು ಹೇಳುವ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ನಾವು ಹಿಂದಿನ ಪಾಠಗಳಲ್ಲಿ ನಾವು ನೋಡಿದಾಗ ಯಾವಾಗ ಯಹೂದ್ಯರು ಅಲ್ಲಿ ಅವರ ಮಾತಿಗೆ ಬೆಲೆ ಕೊಟ್ಟಿಲ್ವೋ ಅಥವಾ ನಂಬಿಕೆ ಇಟ್ಟಿಲ್ವೋ, ಆವಾಗ ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸುವಾರ್ತೆಯನ್ನ ಸಾರ್ತೀನಿ ಅಂತ ಹೇಳುವಂತ ಮಾತುಗಳನ್ನ ನಾವು ನೋಡಿದ್ದೀವಿ. ಆದರೂ ಕೂಡ ಪೌಲನು ಆತನ ಪ್ರಯಾಣದಲ್ಲಿ ಈ ಒಂದು ವಿಷಯವನ್ನ ಅವರು ಬಿಡ್ಲೇ ಇಲ್ಲ. ಯಾವುದು ಅಂದ್ರೆ, ಯಹೂದ್ಯರನ್ನ ಹುಡುಕಿ ಅವರಿಗೆ ಸುವಾರ್ತೆಯನ್ನ ಪ್ರಥಮವಾಗಿ ಸಾರುವ ವಿಷಯವನ್ನ ಅವರು ಹಂಗೆ ಮಾಡ್ಕೊಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದೇ ತರ ಥೆಸಲೋನಿಕ ಬಂದ ನಂತರ ಅಲ್ಲಿ ಯಹೂದ್ಯ ಸಭಾಮಂದಿರದ ವಿಷಯವನ್ನ ನೋಡಿ ಆ ಸಭಾಮಂದಿರದಲ್ಲಿ ಪ್ರವೇಶಿಸಿ 3 ಸಬ್ಬತ್ ದಿನಗಳನ್ನ ಅವರು 3 ವಾರ ಕಾಲ ಅಂತ ಕೂಡ ನಾವು ಹೇಳ್ಬೋದು. 3 ಸಬ್ಬತ್ತಿನ ಒಂದು ಐಕ್ಯತೆಯಲ್ಲಿ ಬಂದಾಗ ಯಹೂದ್ಯರು ಅಲ್ಲಿ ಅನೇಕ ರೀತಿಯ ವಿಚಾರಗಳನ್ನ ಹೇಳಿ ಸತ್ಯ ವಚನದಿಂದ ಅಥವಾ ನಾವು ನೋಡ್ತೀವಿ ಅಲ್ಲಿ ಆ ವಿಷಯಗಳನ್ನ ನೋಡುವಾಗ ನೀವು ಆ ವಚನವನ್ನ 17:2 ಓದಿ ಸಿಸ್ಟರ್. 17ನೇ ಅಧ್ಯಾಯ 2ನೇ ವಚನ. ಮುಂದೆ ಅವರು ಮಾರ್ಗ ಹಿಡಿದು ಅಪೋಲನ್ ಎಂಬ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯಹೂದರದೊಂದು ಸಭಾಮಂದಿರವಿತ್ತು. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ ದಿನಗಳಲ್ಲಿ ಶಾಸ್ತ್ರಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳ ಅರ್ಥವನ್ನು ಬಿಚ್ಚಿ. ಓಕೆ ರೀ. ಸೊ ಇಲ್ಲಿ ಪೌಲನು ಹೇಳ್ತಾರೆ, ಅಲ್ಲಿ ಗ್ರಂಥದಿಂದ ಅನೇಕ ವಚನಗಳನ್ನ ಅವರಿಗೆ ತೋರಿಸಿ ಅವರಿಗೆ ಎಚ್ಚರ ಉಂಟಾಗುವಂತೆ ವಿಷಯಗಳನ್ನ ಮಾಡಿದ್ರು ಅಂತ ನೋಡ್ತೀವಿ. ಸೊ ಈ ವಿಷಯವನ್ನ ನೋಡುವಾಗ ನಮಗೆ ತುಂಬಾ ಕ್ಲಿಯರ್ ಆಗಿ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಆವಾಗ ಹೊಸ ಒಡಂಬಡಿಕೆ ಇರ್ಲಿಲ್ಲ. ಆವಾಗ ಪೌಲನು ಯಹೂದ್ಯರು ಯಾವ ಒಂದು ಪುಸ್ತಕಗಳನ್ನ ಅವರ ಒಂದು ಹಳೆಯ ಒಡಂಬಡಿಕೆಯಲ್ಲಿ ಇಟ್ಕೊಂಡಿದ್ರು, ಆ ತೋರಾ ಅನ್ನುವ ಒಂದು ಪುಸ್ತಕವನ್ನ ಇಟ್ಕೊಂಡಿದ್ರು, ಅಥವಾ ಅದಾದ ನಂತರ ಏನಂತ ನೋಡ್ಬೋದು ಅಂದ್ರೆ ಸಹೋದರರೇ, ಅದಾದ ನಂತರ ಅವರಿಗೆ ಯಾವ ಪುಸ್ತಕಗಳಿಂದ ಅವರು ಈ ಗ್ರಂಥದಿಂದ ಯಾವ ವಿಷಯಗಳನ್ನ ಅಲ್ಲಿ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಮಾತಾಡಿರ್ಬೇಕು ಅಂತ ಕೂಡ ನಮಗೆ ಗಮನ ಹೋಗ್ಬೇಕು ಸಹೋದರರೇ ಅಲ್ವಾ. ಸೊ ನಮಗೆ ಈಗ ಹೊಸ ಒಡಂಬಡಿಕೆ ಇದೆ, ಅನೇಕ ವಿಚಾರಗಳನ್ನ ಅದರಿಂದ ತೆಗೆದು ನಾವು ದೇವರ ರಾಜ್ಯದ ವಿಷಯವನ್ನ ಮಾತಾಡ್ತೀವಿ. ಆದ್ರೆ ಆ ಸಮಯದಲ್ಲಿ ಪೌಲ್ ಮತ್ತೆ ಸೈಲ ಮತ್ತೆ ಪೇತ್ರನು ಯಾರಿಗೂ ಕೂಡ ಹೊಸ ಒಡಂಬಡಿಕೆಯ ವಿಚಾರಗಳು ಇಲ್ಲದೆ ಇರೋದ್ರಿಂದ ಅವರು ಹಳೆಯ ಒಡಂಬಡಿಕೆಯನ್ನು ಇಟ್ಟುನೆ ಅಥವಾ ಯಹೂದ್ಯರ ಪವಿತ್ರವಾದ ಗ್ರಂಥವಾಗಿರುವಂತ ಆ ತೋರಾವನ್ನ ಇಟ್ಟಿನೇ ಅವರು ಅನೇಕ ವಿಷಯಗಳನ್ನ ಅವರಿಗೆ ಸಾಬೀತುಪಡಿಸಿರ್ಬೇಕು ಅಂತ ಕೂಡ ನಾವು ಈ ವಚನವನ್ನ ಓದಿದಾಗ ನಮಗ್ ಗೊತ್ತಾಗ್ತಾ ಇದೆ ಅಲ್ವಾ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಸ್ಕ್ರಿಪ್ಚರ್ಸ್ ಅಂತ ಹೇಳ್ತಾರೆ, ಆದ್ರೆ ಇದು ಹೊಸ ಮತ್ತೆ ಹಳೆ ಒಡಂಬಡಿಕೆ ಸೇರಿದಂತ ಪುಸ್ತಕವಾಗಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಆದ್ರೆ ಹೊಸ ಒಡಂಬಡಿಕೆ ಯಾವಾಗ ಅಲ್ಲಿ ಇರಲಿಲ್ಲ ಅಂತ ಕೂಡ ನಮ್ಮ ಮನಸ್ಸಿಗೆ ನಾವು ತಂದ್ಕೋಬೇಕು ಸಹೋದರರೇ. ಸೊ ಹಾಗಾದ್ರೆ ಪೌಲನು ಹಳೆ ಒಡಂಬಡಿಕೆಯಿಂದ ಯಾವ ವಿಚಾರಗಳನ್ನ ಹೇಳಿ ಈ ಒಂದು ಜನರನ್ನ ನಂಬಿಕೆ ಮತ್ತು ವಿಶ್ವಾಸಿಸುವ ರೀತಿಯಲ್ಲಿ ಇದನ್ನ ಪ್ರಕಟಿಸಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಯಾವ ಒಂದು ವಿಚಾರಗಳನ್ನ ಇವರು ಹೇಳಿದ್ರು ಅಂತ ಕೂಡ ನಾವು ನೋಡ್ಬೇಕಾದ್ರೆ ಸಹೋದರರೇ, ಯೇಸು ಕ್ರಿಸ್ತನು
ಯಾವ ವಿಚಾರಗಳನ್ನ ಹೇಳಿ ದೇವರ ಒಂದು ರಾಜ್ಯದ ವಿಷಯವಾಗಿ ಅವರು ಜನಕ್ಕೆ ಅವರು ಪ್ರಕಟಿಸಿದಿರೋ ಅದೇ ರೀತಿಯಲ್ಲಿನೇ ಇವರು ಕೂಡ ವಿಷಯಗಳನ್ನ ಮಾಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಒಂದೆರಡು ವಚನ ಇದಕ್ಕೆ ಆಧಾರವಾಗಿ ಓದೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 47ನೇ ವಚನ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 47ನೇ ವಚನ. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡೋದೆಂತಲೂ ಬರೆದಿದೆ. ಸಹೋದರರೇ, ಇದೇ ತುಂಬಾ ಮುಖ್ಯವಾದ ಒಂದು ಸಂದೇಶ. ಅವರು ಯೇಸು ಸ್ವಾಮಿಯ ಸಮಯದಲ್ಲೂ ಕೂಡ ಇದೇ ಪಾಪ ಪರಿಹಾರ ಅಂತ ನೋಡ್ತೀವಿ. ಅದನ್ನೇ ಅಪೊಸ್ತಲರು ಕೂಡ ಇದೇ ಒಂದು ಸುವಾರ್ತೆಯನ್ನ, ದೇವರ ರಾಜ್ಯವನ್ನ ಅಲ್ಲಿ ಹೇಳಿ ಆ ಒಂದು ರಾಜ್ಯಕ್ಕೆ ಸೇರ್ಬೇಕಾದ್ರೆ ಪಾಪ ಪರಿಹಾರ ಆಗ್ಬೇಕು, ಪಾಪ ಪ್ರಾಯಶ್ಚಿತ ಅಲ್ಲಿ ಆಗ್ಬೇಕು ಅನ್ನೋದನ್ನ ಅಲ್ಲಿ ವಿಶೇಷವಾಗಿ ಗಮನ ಕೊಟ್ಟಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ಬೇಕು ಅಂದನು. ನೋಡ್ರಿ, ಇದೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಈ ಒಂದು ಸಾಕ್ಷಿಯನ್ನೇನೆ ಪೌಲನು ಈ ಒಂದು ಪಟ್ಟಣಗಳಲ್ಲಿ ಅವ್ರು ಸಾರ್ತಾ ಇದ್ರು. ಈ ಒಂದು ಥೆಸಲೋನಿಕ ಪಟ್ಟಣದಲ್ಲೂ ಕೂಡ ಇದೇ ವಿಚಾರವನ್ನ ಅವರು ಮಾಡಕ್ಕೆ ಅವರು ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ಥೆಸಲೋನಿಕ ಪಟ್ಟಣ ಕೂಡ ನಾವು ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿದ್ರೆ ಇದು ಆ ಸಮಯದಲ್ಲಿ ಒಂದು ದೊಡ್ಡ ವಾಣಿಜ್ಯದ ಪಟ್ಟಣವಾಗಿತ್ತು ಅಂತ ಕೂಡ ಹೇಳ್ತಾರೆ ಅಲ್ವಾ. ಒಂದು ಒಳ್ಳೆ ಟ್ರೇಡಿಂಗ್ ಸಿಟಿ ಅಂತ ಹೇಳ್ತಾರೆ. ಈ ಒಂದು ಪಟ್ಟಣದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಸಭಾ ಮಂದಿರಗಳಲ್ಲಿ ಪೌಲನನ್ನ ಯಾಕೆ ಅವರು ಅನುಮತಿ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈತ ಒಂದು ಯಹೂದ್ಯನಾಗಿರೋದ್ರಿಂದಾನೇ ಅವರು ಸಭಾ ಮಂದಿರಗಳಲ್ಲಿ ಇಂಥ ವ್ಯಕ್ತಿಗಳನ್ನ ಅವರು ಆಹ್ವಾನಿಸಿದ್ರು, ಅವ್ರನ್ನ ಮಾತಾಡಕ್ಕೆ ಅವ್ರಿಗೆ ಅವಕಾಶವನ್ನ ಕೊಟ್ರು ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಎಲ್ಲಾ ಸಾಧಾರಣವಾಗಿರುವ ವ್ಯಕ್ತಿಗಳು ಹೋಗಿ ಈ ಸಭಾ ಮಂದಿರಗಳಲ್ಲಿ ಮಾತನಾಡೋದಕ್ಕೆ ಕಷ್ಟವಿತ್ತು. ಪೌಲನಿಗೆ ಯಾವ ಒಂದು ಅವಕಾಶ ಇತ್ತು ಅಂತ ನೋಡ್ಬೇಕಾದ್ರೆ ಈತನು ಆತನನ್ನೇ ಯಹೂದ್ಯನಂತ ಅಲ್ಲಿ ಹೇಳಿದಾಗ ಮಾತ್ರ ಆ ಸಭಾ ಮಂದಿರಗಳಲ್ಲಿ ಮಾತನಾಡೋದಕ್ಕೂ ಚರ್ಚೆ ಮಾಡೋದಕ್ಕೂ ಒಂದು ಅವಕಾಶಗಳನ್ನ ಮಾಡಿಕೊಟ್ರು ಅಂತ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಕಾರ್ಯಗಳು ಯಾವಾಗ ಈಗ ಥೆಸಲೋನಿಕ ಅಂತ ಬಂದಾಗ ಈ ಥೆಸಲೋನಿಕದಲ್ಲಿ ಅನೇಕ ಜನರು ಗ್ರೀಕರಾಗಿದ್ರು. ಅನೇಕ ಮಂದಿ ಇಲ್ಲಿ ಪಾಪ್ಯುಲೇಷನ್ ಬಂದು ಗ್ರೀಕ್ ಭಾಷೆಯನ್ನ ಮಾತನಾಡುವ ಜನಸಂಖ್ಯೆ ಜಾಸ್ತಿ ಇತ್ತು ಅಂತ ನೋಡ್ತೀವಿ. ಆ ಗ್ರೀಕ್ ಸಮುದಾಯದ ಜನ ಇಲ್ಲಿ ಜಾಸ್ತಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದನ್ನ ನಾವು ಮುಂದೆ ಬರುವ ವಚನಗಳಲ್ಲಿ ಅದನ್ನ ನಾವು ಸಾಬೀತುಪಡಿಸಬಹುದು. ಸೊ ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಪೌಲನು ಸುವಾರ್ತೆಯನ್ನ ಸಾರಬೇಕಾದ್ರೆ ಯಹೂದ್ಯರಿಗೆ ಏನು ತಿಳುವಳಿಕೆಯನ್ನ ಕೊಟ್ರು ಅನ್ನೋದನ್ನ ಈ ಒಂದು ವಚನದಿಂದ ನಮಗೆ ಸ್ವಲ್ಪ ಮಾಹಿತಿ ಸಿಗತ್ತೆ. ಸೊ ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 3ನೇ ವಚನವನ್ನ ನೋಡೋಣ. 17:3. ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಪಡಿಸುವ ಯೇಸು ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಓಕೆ ರೀ, ಸಾಕು. ಸೊ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಥೆಸಲೋನಿಕಾದಲ್ಲಿ ಸುವಾರ್ತೆ ನಡೀತು.
ಈ ಸುವಾರ್ತೆ ಎಲ್ಲಿ ಪ್ರಾರಂಭವಾಯಿತು ಅಂದ್ರೆ ಸಭಾಮಂದಿರದಲ್ಲಿ ಪ್ರಾರಂಭವಾಯಿತು. ಈ ಸಭಾಮಂದಿರಲ್ಲಿ ಯಹೂದ್ಯರು ಇದ್ದಿದ್ರು. ಅದು ಆ ಒಂದು ಸಭಾಮಂದಿರದ ಯಹೂದ್ಯರು ಅಲ್ಲಿ ಏನು ವಿಷಯವನ್ನ ಪೌಲನು ಹೇಳಿದ್ರು ಅಂತ ನೋಡ್ಬೇಕಾದ್ರೆ, ಯಹೂದ್ಯರಲ್ಲಿ ಒಂದು ನಂಬಿಕೆ ಏನಿತ್ತಂದ್ರೆ ಮೆಸ್ಸಯ ಆತನ ಬರುವಿಕೆಯಲ್ಲಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅನ್ನುವ ಒಂದು ನಂಬಿಕೆಯನ್ನ ಇಟ್ಟಿದ್ರು. ಹಳೆಯ ಒಡಂಬಡಿಕೆಯನ್ನ ಮಾತ್ರ ಅವರು ನಂಬೋರು ಮಾತ್ರವಲ್ಲ, ಅವರ ತೋರಾ ಪುಸ್ತಕದಲ್ಲಿ ಅನೇಕ ಪ್ರವಾದನೆಗಳು ಯೇಸು ಸ್ವಾಮಿಯ ಬಗ್ಗೆ ಇದ್ರೂ ಕೂಡ ಅವರಲ್ಲಿ ಒಂದು ತಪ್ಪಾದ ಕಲ್ಪನೆ ಏನಿತ್ತು ಅಂದ್ರೆ ಮೆಸ್ಸಾಯನು ಬಂದು ಅವರನ್ನ ಬಿಡುಗಡೆ ಮಾಡಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅನ್ನುವ ಒಂದು ಯೋಚನೆ ಅವರಲ್ಲಿತ್ತು. ಆ ವಿಷಯವನ್ನ ಈಗ ಪೌಲನು ಸರಿಪಡಿಸುವ ಒಂದು ಕಾರ್ಯವನ್ನೇ ಅವರು ಮಾಡೋದನ್ನ ನಾವು ನೋಡ್ತೀವಿ. ಅದಕ್ಕೆ ಆ ವಚನದಲ್ಲಿ ನೋಡ್ಬೇಕಾದ್ರೆ ಮೆಸ್ಸಾಯ ಅಥವಾ ಯೇಸು ಸ್ವಾಮಿ ಆತನು ಮೊದಲು ಬಂದು ಆತನು ತಂದೆಯಾದ ದೇವರಿಗೆ ಒಂದು ಕ್ರಯದಾನವನ್ನ ಕೊಟ್ಟು ಅಥವಾ ಆ ಒಂದು ಈಡು ಬಲಿಯನ್ನ ಕೊಟ್ಟ ನಂತರನೇ ಎರಡನೇ ಬಾರಿ ಬಂದಾಗ ಆತನು ಆಳ್ವಿಕೆ ಮಾಡ್ತಾರೆ ಅನ್ನುವ ಒಂದು ಸತ್ಯವನ್ನ ಅವರಿಗೆ ಹೇಳುವ ಪ್ರಯಾಸವನ್ನ ಅಲ್ಲಿ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅದನ್ನೇ ಅಲ್ಲಿ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಬಂದು ಬಾಧೆಗಳನ್ನ ಹೊಂದಿ ಬಾಧೆಗಳನ್ನ ಪಟ್ಟು ಮರಣವನ್ನ ಹೊಂದಿ ಪುನರುತ್ಥಾನ ಆಗ್ಬೇಕು ಅನ್ನುವ ಒಂದು ದೀರ್ಘವಾದ ಸತ್ಯವನ್ನ ಅಲ್ಲಿ ಇರುವಂತ ಯಹೂದ್ಯರಿಗೆ ಪ್ರಾಮುಖ್ಯವಾಗಿ ಆತನು ಹೇಳ್ತಾ ಇದ್ದದನ್ನ ನಾವು ನೋಡ್ತೀವಿ ಸಹೋದರರೇ. ಅದನ್ನೇ ಅವ್ರು ಹೇಳ್ತಾರಲ್ಲ, ಸೊ ಈ ಕ್ರಿಸ್ತನನ್ನೇ ನಾವು ನಿಮ್ಮಲ್ಲಿ ನಾವು ಪ್ರೀಚ್ ಮಾಡ್ತೀವಿ ಅನ್ನುವ ಒಂದು ವಿಷಯವನ್ನ ಹೇಳ್ತಾರೆ ಸಹೋದರರೇ. ಸೊ ಅದರಲ್ಲಿ ನಾವು ಈ ಒಂದು ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ನಮಗೂ ಕೂಡ ನಾನಾ ರೀತಿಯ ಕಲ್ಪನೆಗಳಿತ್ತು ಕ್ರಿಸ್ತನ ಒಂದು ವಿಷಯದಲ್ಲಿ ಅಲ್ವಾ. ಸೊ ಕ್ರಿಸ್ತನ ವಿಷಯದಲ್ಲಿ ನಮಗೆ ನಾನಾ ರೀತಿಯ ವಿಶ್ವಾಸದಿಂದ ನಾನಾ ರೀತಿಯ ಒಂದು ಪಂಗಡಗಳಿಂದ ನಾವು ಬಂದಿರೋದ್ರಿಂದ ನಮಗೆ ಆದಂತ ಕಲ್ಪನೆಗಳಿತ್ತು. ಒಂದಷ್ಟು ಕಲ್ಪನೆಗಳು ಹೆಂಗೆ ಅಂದ್ರೆ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜನ್ಮ ಕೊಟ್ಟು ಮರಿಯಾಳ ಮೂಲಕ ಈ ಲೋಕದಲ್ಲಿ ಬಂದು ಅವರು ಜನರಿಗೋಸ್ಕರ ಅವರು ಸತ್ರು ಅನ್ನೋದನ್ನ ನಮಗೆ ಒಂದು ಕಲ್ಪನೆ ಇದ್ದಿರಬಹುದು ಅಲ್ವಾ. ಆದರೆ ಯೇಸು ಸ್ವಾಮಿಯ ಪೂರ್ವಿಕ ಏನು ಅನ್ನೋದು ನಮಗೆ ಮಾಹಿತಿ ಇರಲಿಲ್ಲ. ಯಾವ ರೀತಿ ಯೇಸು ಸ್ವಾಮಿ ತಂದೆಯ ದೇವರ ಮೊಟ್ಟ ಮೊದಲನೆಯ ಸೃಷ್ಟಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ಇದೆಲ್ಲಾನು ನಮಗೆ ಇದ್ದಂತ ಕಲ್ಪನೆಗಳು. ಅದೇ ರೀತಿ ಯೇಸು ಸ್ವಾಮಿ ಮರಣವನ್ನ ಹೊಂದಿದ ನಂತರ ಅವರು ಏನ್ ಮಾಡ್ತಾರೆ, ಈ ಭೂಮಿಯನ್ನ ನ್ಯಾಯ ತೀರ್ಪಿಗೋಸ್ಕರ ಅಥವಾ ಒಂದು ಜಡ್ಜ್ಮೆಂಟ್ಗೋಸ್ಕರ ಇಟ್ಟಿದ್ದಾರೆ. ಆ ಜಡ್ಜ್ಮೆಂಟ್ ಅಲ್ಲಿ ಅವರು ಬಂದು ನಮ್ಮ ಪಾಪ ಪುಣ್ಯಗಳನ್ನ ನೋಡಿ ನರಕ ಮತ್ತು ಪರಲೋಕಕ್ಕೆ ವಿಂಗಡಿಸ್ತಾರೆ ಅನ್ನೋದು ಒಂದು ವೇಳೆ ಈ ರೀತಿಯ ನಂಬಿಕೆಗಳು ಇತ್ತು. ಸೊ ಈ ನಂಬಿಕೆಗಳೆಲ್ಲ ಯಾವಾಗ ನಮ್ಮಿಂದ ದೂರ ಆಯಿತು ಅಂದ್ರೆ ಸಹೋದರರೇ, ಈ ಒಂದು ಸತ್ಯದ ಬೆಳಕು ನಮಗೆ ಬಂದಾಗ, ಯಾವ ರೀತಿ ಅಪೋಸ್ಟಲನು ಈ 3ನೇ ವಚನದಲ್ಲಿ ಹೇಳುವಾಗ ಯೇಸು ಕ್ರಿಸ್ತನು ಅನೇಕ ಬಾಧೆಗಳನ್ನ ಪಟ್ಟು ಆತನು ಸತ್ತು ಪುನರುತ್ಥಾನ ಆದ ನಂತರನೇ ನಮಗೆ ಒಂದು ಬಿಡುಗಡೆ ಸಿಗತ್ತೆ. ನಾವು ಅವರ ಶಿಷ್ಯಂದರಾಗಬೇಕಾದ್ರೆ ಅವರು ನಡೆದ ಅದೇ ಹಾದಿಯಲ್ಲಿ ನಡೆದು ದೇವರನ್ನ ಮೆಚ್ಚಿಸಿ ದೇವರಿಗೆ ಪ್ರೀತಿಯಾಗಿ ನಡ್ಕೊಂಡ್ರೆ ಮಾತ್ರ ಪುನರುತ್ಥಾನದಲ್ಲಿ ನಾವು ಕೂಡ ಕ್ರಿಸ್ತನ ರಾಜ್ಯಕ್ಕೆ ನಾವು ಸೇರ್ತೀವಿ ಅನ್ನುವ ಒಂದು ನಂಬಿಕೆ ಈಗ ನಮ್ಮಲ್ಲಿ ಉಂಟಾಗಿದೆ ಸಹೋದರರೇ. ಇದೇ ನಂಬಿಕೆಯನ್ನ ಪೌಲನು ಆ ಕಾಲ ಸಮಯದಲ್ಲಿದ್ದ ಯಹೂದ್ಯರಿಗೆ ಈ ವಿಷಯವನ್ನ ತಿಳಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ
ನಾವು ನೋಡಿದಂತ ಹಳೆ ಒಡன்பಡಿಕೆಯಲ್ಲಿ ತೋರಾ ಮಾತ್ರ ಇತ್ತ ಆ 4 ಪುಸ್ತಕಗಳು, ಅಥವಾ ಆ ಸಮಯದಲ್ಲೇ ಏನ್ರಿ ದಾವೀದನ ಕೀರ್ತನೆಗಳು ಇದ್ದಿರ್ಬೇಕು, ಪ್ರವಾದಿಗಳ ಪುಸ್ತಕಗಳು ಇದ್ದಿರ್ಬೇಕು ಅಲ್ವಾ? ಸೊ ಅದರಿಂದ ಈ ಒಂದು ಕ್ರಿಸ್ತನು ಬಾಧೆಗಳನ್ನ ಹೊಂದಿ ಸತ್ತು ಪುನರುತ್ಥಾನ ಆಗಿ 2ನೇ ಬರುವಿಕೆಗೆ ಒಂದು ಕಾಲ ಇದೆ ಅಂತ ಹೇಳುವ ಒಂದು ವಿಷಯ ಕೂಡ ಅವ್ರು ಮಾಡಿರ್ಬೋದು. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಷಯಗಳನ್ನ ಅವರು ಹೇಳ್ಬೇಕಾದ್ರೆ ಹಳೆ ಒಡன்பಡಿಕೆಯಲ್ಲಿರುವಂತ ಅನೇಕ ಪುಸ್ತಕಗಳನ್ನ ಇಟ್ಟು ಅವರು ಏನ್ರಿ ಈ ಒಂದು ವಿಚಾರಗಳನ್ನ ಅವರಿಗೆ ಸಾಬೀತುಪಡಿಸೋದಕ್ಕೆ ಅವರು ಪ್ರಯಾಸ ಮಾಡ್ತಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಯಾಕಂದ್ರೆ ಯಹೂದ್ಯರಲ್ಲಿ ಏನಂದ್ರೆ ಕ್ರಿಸ್ತನು ಮೆಸ್ಸಯವಾಗಿ ಈ ಒಂದು ಯಹೂದ್ಯರ ಮಧ್ಯದಲ್ಲಿ ಬಂದು ಅವರು ರಾಜ್ಯನಾಗಿ ಆಳ್ವಿಕೆ ಮಾಡ್ತಾರೆ ಅನ್ನೋದನ್ನ ಅವರು ನಂಬಿದ್ರು. ಆ ನಂಬಿಕೆಯನ್ನ ಏನ್ ಮಾಡ್ಬೇಕ್ರಿ? ಸತ್ಯ ವಚನದಿಂದ ಅದನ್ನ ತೆಗೆದುಹಾಕುವ ಒಂದು ಪ್ರಯತ್ನವನ್ನೇ ಅಪೊಸ್ತಲ ಪೌಲ್ ಮಾಡಿದ್ದು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಪೌಲ್ ಮಾತನಾಡುವ ಮಾತುಗಳು ಹೆಂಗಿತ್ತು ಅಂದ್ರೆ, ಹಿಂಗಿದ್ದಿರ್ಬೋದು, ಹಿಂಗಿದ್ದಿರ್ತದೆ ಅಂತ ಮಾತಾಡಿಲ್ಲ ರೀ. ಅವರು ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ತುಂಬಾ ಒಂದು ಬೋಲ್ಡ್ ಆಗಿ ಕ್ರಿಸ್ತನು ಆತನೇ ನಿಮ್ಮ ಮೆಸ್ಸಾಯ ಅಂತ ಅಲ್ಲಿ ಪ್ರಕಟಿಸಿರುವ ವಿಷಯಗಳೇ ಅಲ್ಲಿ ತುಂಬಾ ಮುಖ್ಯವಾಗಿದೆ. ಆತನು ಮರಣ ಹೊಂದಿ ಮತ್ತೆ ಪುನರುತ್ಥಾನ ಆಗುವ ವಿಷಯಗಳು ಕೂಡ ಸತ್ಯವಚನದಿಂದಾನೇ ಅವರಿಗೆ ತಿಳಿಸಿರಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಕೀರ್ತನೆ 16ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಕೀರ್ತನೆ 16ನೇ ಅಧ್ಯಾಯ 10ನೇ ವಚನ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೋಡ್ರಿ ಸಹೋದರ, ಇಲ್ಲಿ ಏನಂದ್ರೆ ಆತನು ಮರಣವನ್ನ ಹೊಂದಿದ್ರು ಕೂಡ ಅಲ್ಲಿ ಪುನರುತ್ಥಾನವನ್ನ ತಂದೆಯಾದ ದೇವರು ಆತನಿಗೆ ಆಶೀರ್ವದಿಸ್ತಾರೆ ಅನ್ನುವ ಒಂದು ಈ ರೀತಿಯ ವಚನಗಳನ್ನ ಅಲ್ಲಿ ಯಹೂದ್ಯರಿಗೆ ತಿಳಿಸಿರ್ಬೇಕು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಅಪೊಸ್ತಲ ಪೌಲ್ ಯೇಸು ಕ್ರಿಸ್ತನನ್ನ ಕುರಿತು ಎಲ್ಲಿಂದ ಪ್ರಾರಂಭ ಮಾಡಿರ್ಬೇಕಾದ್ರೆ ಆತನ ಜನ್ಮ, ಆತನು ಈ ಒಂದು ಭೂಮಿಯಲ್ಲಿ ಜನ್ಮ ಕೊಟ್ಟಂತ ವಿಷಯಗಳು, ಆತನು ಜನ್ಮ ಕೊಟ್ಟಿರುವ ಒಂದು ವಿಷಯದಲ್ಲಿ ಬೆತ್ಲೆಹೇಮಲ್ಲಿ ಯಾವ ರೀತಿ ಏನ್ರಿ ಈ ಒಂದು ರಕ್ಷಕನ ಒಂದು ಜನ್ಮ ಆಗತ್ತೆ ಅನ್ನುವ ಒಂದು ವಚನಗಳು, ಇದೆಲ್ಲ ಕೂಡ ಒಂದು ಒಳ್ಳೆಯ ಆ ಒಂದು ಸರಣಿಯಲ್ಲಿ ಈ ವಿಷಯಗಳನ್ನ ಅಲ್ಲಿ ಹೇಳುವಂತದ್ದಾಗಿದೆ ಇದ್ದಿರಬೇಕು ಸಹೋದರರೇ. ಅದಾದ ನಂತರ ಯಾವ ರೀತಿ ಅವರು ಮೊದಲನೇ ಬರುವಿಕೆಯಲ್ಲಿ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ದೀಕ್ಷಾ ಸ್ಥಾನದ ಮೂಲಕ ತನ್ನನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ರು ಅನ್ನೋದನ್ನ ಹೇಳಿರ್ತಾರೆ. ಅದು ಮಾತ್ರವಲ್ಲ, ಕ್ರಿಸ್ತನ ಸುವಾರ್ತೆಯ ಒಂದು ವಿಷಯದಲ್ಲಿ ಏನೆಲ್ಲ ಅವರು ಜನರಿಗೆ ರಾಜ್ಯದ ಬಗ್ಗೆ ಅವರು ಪ್ರಕಟಿಸಿದ್ರು ಅನ್ನುವ ಒಂದು ವಿಷಯವನ್ನ ಕೂಡ ಅಲ್ಲಿ ಹೇಳಿರ್ಬೇಕು ಸಹೋದರರೇ. ಎಕ್ಸಾಂಪಲ್ಗೆ ಏನ್ ಮಾಡ್ಬಂದ್ರೆ, ಯೆಶಾಯನ ಪ್ರವಾದಿಯ ಪುಸ್ತಕ 7ನೇ ಅಧ್ಯಾಯ 14ನೇ ವಚನವನ್ನ ನೋಡೋಣ. ಯೆಶಾಯ ಪ್ರವಾದಿಯ ಪುಸ್ತಕ 7:14. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಓಕೆ ರೀ. ಸೊ ಇದೆಲ್ಲ ಕೂಡ ಅಲ್ಲಿ ಯಹೂದ್ಯರಿಗೆ ವಚನದ ಮೂಲಕನೇ ಅವ್ರನ್ನ ಆ ನಂಬಿಕೆಯನ್ನ ಅವರಲ್ಲಿ ಬೆಳೆಸಿರ್ಬೇಕು. ಅವರು ಇದೇ ಒಂದು ವಾಕ್ಯಗಳನ್ನ ಅವರ ಸಭಾಮಂದಿರದಲ್ಲಿ ಎಷ್ಟೋ ವರ್ಷ ಓದಿರ್ತಾರೆ. ಆದರೆ ಈ ದೃಷ್ಟಿಯಲ್ಲಿ ಮೆಸ್ಸಯನನ್ನ ಅವರು ನೋಡಿಲ್ಲ ಅಂತಾನೆ ಅದನ್ನ ಅವರಿಗೆ ವ್ಯಕ್ತಪಡಿಸಿ
ಅವರು ನಿಜವಾದ ಸತ್ಯದಲ್ಲಿ ಇದೇ ರೀತಿಯ ಒಂದು ವಿಚಾರಗಳಿದೆ ಅಂತ ಅವರು ಅಲ್ಲಿ ಪೌಲನು ಅವ್ರಿಗೇನ್ ಮಾಡ್ಬೇಕಾಗಿತ್ರಿ ಹೇಳಿಕೊಟ್ಟಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ಒಂದು ಸುವಾರ್ತೆಯ ಒಂದು ಕಾರ್ಯಗಳು ಅಲ್ಲಿ ನಡೀತಾ ಇರುವಾಗ ಅಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ಅತಿ ಹೆಚ್ಚಾದ ಮಂದಿ ಗ್ರೇಕ ಭಾಷೆ ಮಾತನಾಡೋರು ಮತ್ತೆ ಗ್ರೀಕ್ ಆಗಿರೋದ್ರಿಂದ ಅವರು ಆ ಸುವಾರ್ತೆಯನ್ನ ಕೇಳಿ ಪೌಲ್ ಮತ್ತೆ ಸೀಲನ ವಿಚಾರದಲ್ಲಿ ಅವರ ಸಂಗಡ ಇದ್ದು ಇನ್ನೂ ಅನೇಕ ವಿಚಾರಗಳನ್ನ ಹೇಳಬೇಕು ಅಂತ ಅವರು ಆಶಿಸ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ. ಅದನ್ನ 17ನೇ ಅಧ್ಯಾಯ 4ನೇ ವಚನವನ್ನ ಓದೋಣ. 17ನೇ ಅಧ್ಯಾಯ 4ನೇ ವಚನ. ಅವರಲ್ಲಿ ಕೆಲವರು ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು, ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲ ಸೀಲರನ್ನು ಸೇರಿಕೊಂಡರು. ಓಕೆ ರೀ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಅಲ್ಲಿ ಪೌಲ್ ಮತ್ತೆ ಸೀಲ ಕೊಟ್ಟಂತ ಈ ಸುವಾರ್ತೆಯ ವಿಷಯದಲ್ಲಿ ಅತಿ ಹೆಚ್ಚಾದ ನಂಬಿಕೆ ಹೊಂದಿದ್ದ ಜನ ಯಾರು ಅಂದ್ರೆ ಗ್ರೇಕರು ಅಂತ ನೋಡ್ತೀವಿ ಅಲ್ವಾ. ಸೊ ಸಹೋದರರೇ ಅಲ್ಲಿ ಏನಂತ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಈ ಒಂದು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ಕಾರ್ಯಗಳು ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಹೂದ್ಯ ಸಂಪ್ರದಾಯವನ್ನ ಯಹೂದ್ಯ ದೇವರನ್ನ ನಂಬಿ ಯಹೂದ್ಯ ಒಂದು ಏನಂದ್ರೆ ಒಂದು ಮಾರ್ಗವನ್ನ ಹಿಡಿದು ನಡೆಯೋದಿಕ್ಕೆ ಅನೇಕ ಗ್ರೇಕರು ಕೂಡ ಸಭಾಮಂದಿರದಲ್ಲಿ ಇದ್ದದ್ದನ್ನ ನೋಡ್ತೀವಿ. ಸೊ ಅಲ್ಲೆಲ್ಲರೂ ಯಹೂದ್ಯ ದೇವರನ್ನ ನಂಬಿ ಈ ಯಹೂದ್ಯರ ಜೊತೆ ಈ ಸಭಾಮಂದಿರದಲ್ಲಿ ಯಹೂದ್ಯರಾಗಿ ಕನ್ವರ್ಟ್ ಆಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಅವರ ಹಿನ್ನೆಲೆಗಳನ್ನ ನೋಡಿದ್ರೆ ಅವರು ಅನ್ಯ ಜನರಾಗಿದ್ರು. ಅನ್ಯ ಜನರು ಈಗ ಈ ಒಂದು ಯಹೂದ್ಯರ ಪದ್ಧತಿಯನ್ನ ಅಳವಡಿಸ್ಕೊಂಡು ಅವರು ಈ ಸಭಾಮಂದಿರದಲ್ಲಿ ಏನ್ರಿ ಏಕೈಕ ದೇವರನ್ನ ನಂಬಿ ಅವರು ನಡೀತಾ ಇದ್ರು ಅಂತ ನೋಡ್ತೀವಿ. ಅಂತ ವ್ಯಕ್ತಿಗಳು ಈಗ ಏನ್ ಮಾಡಿದ್ರು ಅಂದ್ರೆ ಏನ್ರಿ ಪೌಲ್ ಮತ್ತೆ ಸೀಲ ಮಾತನಾಡಿರುವ ಮಾತುಗಳನ್ನ ಕೇಳಿ ಆ ಸತ್ಯಕ್ಕೆ ಕಿವಿಗೊಟ್ಟು ಅದರಲ್ಲಿ ಏನೋ ಒಂದು ವಿಷಯವಿದೆ ಅಂತ ಹೇಳಿ ಅದನ್ನ ನಂಬಿ ಅವ್ರನ್ನ ಅತಿ ಹೆಚ್ಚಾದ ಜನರು ಅವ್ರನ್ನ ಹಿಂಬಾಲಿಸಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲೂ ಕೂಡ ಈ ಒಂದು ಥೆಸಲೋನಿಕ ಪಟ್ಟಣದಲ್ಲಿ ಸ್ತ್ರೀಯರಲ್ಲಿ ತುಂಬಾ ವಿಶೇಷತೆ ಹೊಂದಿರುವ ಸ್ತ್ರೀಯರು ಕೂಡ ಇದ್ರು ಅಂತ ಬರೀತಾರೆ ಅಲ್ವಾ. ಹೆಂಗೆ ಅಂದ್ರೆ ಆ ಒಂದು ಪಟ್ಟಣದ ಆಡಳಿತದಲ್ಲಿ ಪ್ರಾಮುಖ್ಯವಾದ ಒಂದು ಸ್ಥಾನಗಳಲ್ಲಿ ಈ ಒಂದು ಸ್ತ್ರೀಯರು ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅಂತ ಸ್ತ್ರೀಯರು ಕೂಡ ಈಗ ಪೌಲ್ ಮತ್ತೆ ಸೀಲನ ಸುವಾರ್ತೆಯನ್ನ ಕೇಳಿ ಅವರು ಕೂಡ ಅವರನ್ನ ಇನ್ನೂ ಒಂದಷ್ಟು ವಿಷಯಗಳನ್ನ ಅವರಿಗೆ ಹೇಳಿ ಅವ್ರನ್ನ ನಂಬಿಕೆ ವಿಶ್ವಾಸದಲ್ಲಿ ಬೆಳೆಸ್ಬೇಕು ಅಂತ ಅಲ್ಲಿ ಆಶಿಸ್ಕೊಂಡ್ರು ಅಥವಾ ಕೇಳ್ಕೊಂಡ್ರು. ಆ ರೀತಿಯಲ್ಲಿದ್ದಾಗ ಸಹೋದರರೇ ಇಂಥ ಒಂದು ವಿಶೇಷವಾದ ಒಂದು ಕಾರ್ಯ ಅಲ್ಲಿ ನಡೆದಾಗ ಯೋಚನೆ ಮಾಡಿ ಸಭಾಮಂದಿರದಲ್ಲಿದ್ದಂತ ಆ ಸಭಾಮಂದಿರಕ್ಕೆ ಸೇರಿದಂತ ಅನೇಕ ಮಂದಿ ಈಗ ಪೌಲನ ಸುವಾರ್ತೆಯನ್ನ ಕೇಳಿ ಅವರು ಪೌಲನ ಒಂದು ಮಾತಿಗೆ ಅವರು ಬೆಲೆ ಕೊಟ್ಟು ಪೌಲನ ಒಂದು ಹಾದಿಯಲ್ಲಿ ನಡೆಯೋದಿಕ್ಕೆ ಅವರು ಪ್ರಾರಂಭ ಮಾಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಒಬ್ಬ ಯಹೂದ್ಯನಾಗಲ್ಲ, ಒಬ್ಬ ಯೇಸು ಕ್ರಿಸ್ತನ ಹಿಂಬಾಲಕನಾಗಿ ಅವರು ಮಾರ್ಪಡೆ ಆಗಿರ್ಬೇಕು. ಯಾಕೆ ಅಂದ್ರೆ ಸಹೋದರರೇ ಅಲ್ಲಿ ನಡೆದ ಘಟನೆಗಳನ್ನ ನೋಡಿದಾಗ ಈಗ ಸಭಾ ಮಂದಿರದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾನೆ ಬಂತು. ನಾವು ನೋಡಿದ್ವಿ ಎಷ್ಟು ಸಮಯ ಅಲ್ಲಿ ಪೌಲನ ಒಂದು ಈ ಸುವಾರ್ತೆಯ ಕಾರ್ಯ ನಡೀತು ಅಂತ ನೋಡ್ಬೇಕಾದ್ರೆ 3 ವಾರ ಕಾಲ ಅಂತ ನೋಡ್ತೀವಿ, ಅಥವಾ 3 ಸಬ್ಬಾತು ಅಲ್ಲಿ ಪೌಲನು ಮತ್ತು ಸೀಲ ಆ ಥೆಸಲೋನಿಕದಲ್ಲಿ
ಇದ್ರು ಆ 3 ಸಬ್ಬತ್ತಿನಲ್ಲಿ ಅವರು ಮಾಡಿದಂತ ವಿಷಯಗಳು ಆ ಒಂದು ಸಭಾಮಂದಿರವನ್ನೇ ಅಲ್ಲಿ ಅಲ್ಲಾಡಿಸ್ಬಿಟ್ಟು ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ಆ ಸಭಾಮಂದಿರದ ಒಂದು ಜನಸಂಖ್ಯೆ ಕೂಡ ಕಡಿಮೆ ಆಗ್ತಾನೆ ಬಂದಿರಬೇಕು. ಯಾಕೆ ಅಂದ್ರೆ ನೆಕ್ಸ್ಟ್ ವಚನ ಈ ವಿಷಯವನ್ನ ನಮಗೆ ವ್ಯಕ್ತಪಡಿಸುವಂತದ್ದಾಗಿದೆ. 17ನೇ ಅಧ್ಯಾಯ 5ನೇ ವಚನ ಕೂಡ ಓದನ್ರಿ. 17ನೇ ಅಧ್ಯಾಯ ಯಹೂದ್ಯರು ಹೊಟ್ಟೆ ಕಿಚ್ಚುಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿ ಫಸ್ಟಿಂದ ಓದ್ಲ. ಯಹೂದ್ಯರು ಹೊಟ್ಟೆ ಕಿಚ್ಚು ಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೈದವರಿಗೆ ತರಬೇಕೆಂದು ಅವರನ್ನು ಹುಡುಕುತ್ತಾ ಸಾಕ ಬ್ರದರ್? ಓದಿ. ಓಕೆ ಸಿಸ್ಟರ್. ಸೊ ಇಲ್ಲಿ ನಾವು ನೋಡಿದಾಗ ಈಗ ಅದೇ ಸಭಾಮಂದಿರದಲ್ಲಿ ಯಹೂದ್ಯರಿದ್ರು. ಆ ಸಭಾಮಂದಿರದಲ್ಲಿ ಈಗ 2 ವಿಂಗಡಣೆಯನ್ನ ನೋಡ್ತಾ ಇದ್ವಿ. ಒಂದು, ಆ ಸಭಾಮಂದಿರದಲ್ಲಿ ಇದ್ದಂತ ಅನೇಕ ಗ್ರೇಕರು ಅಥವಾ ಒಳ್ಳೆ ಒಂದು ಪೊಸಿಷನ್ ಅಲ್ಲಿದ್ದ ಸ್ತ್ರೀಯರು ಕೂಡ ಅದನ್ನ ನಂಬಿ ಪೌಲ್ ಮತ್ತೆ ಸೀಲನ ಒಂದು ನಂಬಿಕೆ ಮತ್ತು ಒಂದು ಮಾತುಗಳಿಗೆ ಅವರು ವಿಧೇಯರಾಗಿ ಅವರು ಸಭಾಮಂದಿರಗಳನ್ನ ಬಿಡೋದನ್ನ ನಾವು ನೋಡ್ತೀವಿ. ಆ ಸಮಯದಲ್ಲಿ ಆ ಸಭಾಮಂದಿರದ ಯಹೂದ್ಯರು ಈಗ ಯಾರು ಈ ಸುವಾರ್ತೆಯನ್ನ ಸ್ವೀಕಾರ ಮಾಡಿಲ್ವೋ ಅವರು ಏನ್ ಮಾಡಿದ್ರು ಅಂದ್ರೆ ಈಗ ಹೊಟ್ಟೆ ಕಿಚ್ಚು ಪಟ್ಟು ಅವ್ರೇನ್ ಮಾಡ್ಬಿಟ್ರಿ, ಆ ಪಟ್ಟಣದಲ್ಲಿದ್ದಂತ ಒಂದಷ್ಟು ರೌಡಿಗಳನ್ನ ಕರ್ಕೊಂಡು ಹೋಗಿ ಈ ಪೌಲ್ ಮತ್ತೆ ಸೈಲ ಥೆಸ್ಲೋನಿಕ ಪಟ್ಟಣದಲ್ಲಿ ಒಬ್ಬ ಶಿಷ್ಯನ ಮನೆಯಲ್ಲಿ ಇವರು ವಾಸವಾಗಿದ್ರು. ಆ ಶಿಷ್ಯನ ಹೆಸರು ಜೇಸನ್ ಅನ್ನುವ ಒಬ್ಬ ವ್ಯಕ್ತಿ ಅಲ್ವಾ. ಸೊ ಈ ಒಂದು ವ್ಯಕ್ತಿಯ ಮನೆಯಲ್ಲಿ ಅವರು ಇದ್ರು ಅಂತ ನೋಡ್ಬೇಕಾದ್ರೆ ಆ ಒಂದು ವ್ಯಕ್ತಿ ಮೊಟ್ಟ ಮೊದಲನೆಯದಾಗಿ ಸುವಾರ್ತೆಯನ್ನ ಕೇಳಿರ್ಬೇಕು. ಆ ಸುವಾರ್ತೆಯನ್ನ ಯಾವ ರೀತಿ ಲಿಡಿಯಲು ಕೇಳಿ ಅಲ್ಲಿ ಬದಲಾವಣೆ ಆಯ್ತೋ ಅದೇ ರೀತಿಯಲ್ಲಿ ಇಲ್ಲಿ ಜೇಸನ್ನು ಆ ಸುವಾರ್ತೆಯನ್ನ ಕೇಳಿ ಬದಲಾವಣೆ ಆದ ನಂತರ ಅಲ್ಲಿ ಅದು ಒಂದು ಕಡೆ ಇದ್ರೆ ಇಲ್ಲಿ ಇನ್ನೊಂದು ಕಡೆ ಸಭಾಮಂದಿರದಿಂದ ಜನ ಹೊರಟು ಹೋಗುವುದನ್ನ ನೋಡಿ ಈ ಯಹೂದ್ಯರಿಗೆ ಈಗ ತುಂಬಾ ಹೊಟ್ಟೆ ಕಿಚ್ಚಾಗಿ ಅವರು ಈ ಯಾವ ಮನೆಯಲ್ಲಿ ಪೌಲ್ ಮತ್ತೆ ಸೀಲಾ ವಾಸವಾಗಿದ್ದಾರೆ ಅಂತ ಹುಡುಕಿ ನೋಡುವಾಗ ಈ ಒಂದು ವ್ಯಕ್ತಿ ಜೇಸನ್ ಅನ್ನುವ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಇವರು ವಾಸವಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಸೊ ಇವ್ರನ್ನ ಹೆಂಗಾದ್ರೂ ಈಗ ಮಾಡಿ ಇಲ್ಲಿ ಜನರ ಮುಂದೆ ಹೊಡೆದು ಇವ್ರನ್ನ ಈ ಒಂದು ಪಟ್ಟಣದಿಂದ ಕಳಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಅಲ್ಲಿ ಮಾಡುವ ಒಂದು ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ಏನ್ ನಾವು ನೋಡ್ಬೇಕಾಗಿದೆ ಅಂದ್ರೆ ಸುವಾರ್ತೆಯ ವಿಷಯದಲ್ಲಿ ಅಪೋಸ್ಟಲರ ಸಮಯದಲ್ಲೂ ಕೂಡ ಈ ಒಂದು ಕಾರ್ಯಗಳು ನಡೀತಾ ಇತ್ತು. ಇದೇ ಸುವಾರ್ತೆಯ ವಿಷಯದಲ್ಲಿ ಈಗಿರುವ ಒಂದು ಸನ್ನಿವೇಶಗಳು ಕೂಡ ಇದೇ ರೀತಿಯಲ್ಲೇ ಇದು ನಡೀತಾ ಇದೆ. ಇದು ಸಭೆಯ ಒಂದು ಅನುಭವ ಅಂತ ಕೂಡ ನಾವು ನೋಡ್ಬೋದು. ನೋಡ್ರಿ, ಯಾವ ರೀತಿ ಪೌಲು ಎಲ್ಲೆಲ್ಲ ಸಭಾಮಂದಿರಕ್ಕೆ ಹೋಗ್ತಾರೋ ಆ ಸಭಾಮಂದಿರದಲ್ಲಿ ಆತನು ಯಹೂದ್ಯನು ಅಂತಾನೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಆದ್ರೆ ಈ ಯಹೂದ್ಯನಾದವನು ಯೇಸು ಕ್ರಿಸ್ತನೇ ಮೆಸ್ಸಯ ಅಂತ ಹೇಳ್ತಾನೆ ಅನ್ನೋದನ್ನ ಅವರು ಪ್ರಾರಂಭದಲ್ಲಿ ಗೊತ್ತಿರ್ಲಿಲ್ಲ. ಆದ್ರೆ ನಿಧಾನಕ್ಕೆ ಪೌಲನು ಅವರ ಒಂದು ಗ್ರಂಥದಿಂದಾನೇ ಅವರಿಗೆ ಅನೇಕ ವಿಷಯಗಳನ್ನ ಸಾಬೀತುಪಡಿಸಿ ಕ್ರಿಸ್ತನೇ ಮೆಸ್ಸಾಯ ಅಂತ ಹೇಳಕ್ಕೆ ಅವರು ಪ್ರಾರಂಭ ಮಾಡಿ ಇನ್ನೂ ಒಂದಷ್ಟು ದೇವರ ರಾಜ್ಯದ ವಿಚಾರಗಳನ್ನ ಹೇಳಿದಾಗ ಆವಾಗ್ಲೇ ಅಲ್ಲಿ ಆ ಒಂದು ಸಭಾಮಂದಿರದಲ್ಲಿ ಒಂದು ವಿಂಗಡಣೆಯ ವಿಷಯ ಪ್ರಾರಂಭವಾಗತ್ತೆ ಅಲ್ವಾ. ಅಷ್ಟು ತನಕ ಆ ಒಂದು ಸಭಾಮಂದಿರಕ್ಕೆ ಹೋಗಿ ಅಲ್ಲಿ
ಗ್ರಂಥದ ಮೂಲಕ ಅವ್ರಿಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಿಕ್ಕೆ ಅವಕಾಶ ಕೊಟ್ರು. ಆದರೆ ಯಾವಾಗ ಅದೇ ಯಹೂದ್ಯರು, ಆ ಸಭಾಮಂದಿರವನ್ನ ಕಾಯುವ ಯಹೂದ್ಯರು, ಇದು ಅವರ ಒಂದು ಯೋಚನೆಯ ಪ್ರಕಾರ ಇಲ್ಲದೆ ಇರುವಂತ ಸತ್ಯದ ವಿಷಯಗಳು ಅಥವಾ ದೇವರ ವಿಷಯಗಳು ಅಂತ ಗೊತ್ತಾಗಿದ ತಕ್ಷಣ ಅವ್ರನ್ನ ಹಿಂಸಿಸಿ, ಅವ್ರನ್ನ ಒಡಿಸಿ ಆ ಪಟ್ಟಣ ಬಿಡುವ ಒಂದು ವಿಷಯಗಳನ್ನ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಅದೇನೆ ಈಗಲೂ ಕೂಡ ನಾವು ಸುವಾರ್ತೆಯನ್ನ ಸಾರಕ್ಕೆ ಹೋದಾಗ ಕ್ರೈಸ್ತರ ಮಧ್ಯದಲ್ಲಿ ನಮಗೆ ಎಷ್ಟೋ ಕಡೆ ಅವಕಾಶಗಳು ಸಿಗತ್ತೆ. ಅವರ ಒಂದು ಸಭಾಮಂದಿರಗಳಲ್ಲೇ, ಅವರ ಒಂದು ಚರ್ಚ್ಗಳಲ್ಲೇ ನಮಗೆ ಒಂದು ಅವಕಾಶವನ್ನ ಕೊಡ್ತಾರೆ. ಯಾಕೆ ಅಂದ್ರೆ ಸಾಧಾರಣವಾಗಿ ಕ್ರೈಸ್ತರೆಲ್ಲ ಒಂದೇ ನಂಬಿಕೆಯಲ್ಲಿ ಇರ್ತಾರೆ ಅನ್ನೋದನ್ನ ಅವರು ಕಲ್ಪಿಸ್ಕೊಂಡಿರ್ತಾರೆ. ಆದರೆ ನಾವು ಈ ಸುವಾರ್ತೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡುವಾಗ ದೇವರ ರಾಜ್ಯ ಅಲ್ವಾ, ದೇವರ ಒಂದು ಸಂಕಲ್ಪ, ಇದೆಲ್ಲ ನಿಧಾನಕ್ಕೆ ಹೇಳ್ಕೊಬಂದು ಯಾವಾಗ ಅವರ ನಂಬಿಕೆಗೆ ವಿರುದ್ಧವಾದಂತ ಸತ್ಯಗಳನ್ನ ನಾವು ವ್ಯಕ್ತಪಡಿಸ್ತೀವೋ ಆವಾಗ ಅಲ್ಲಿ ಒಂದಷ್ಟು ಜನರು ಮಾತ್ರ ಆ ಸತ್ಯನ್ನ ಪ್ರೀತಿಸಿ ಆ ಸತ್ಯಗೋಸ್ಕರ ಅಲ್ಲಿ ಇರುವಂತ ಐಕ್ಯತೆಯನ್ನ ಬಿಟ್ಟು ಬರ್ತಾರೆ. ಆದರೆ ಆವತ್ತಿನಿಂದ ನಮ್ಮನ್ನ ದ್ವೇಷಿಸಿ ನಮ್ಮನ್ನ ಹಿಂಸೆ ಕೊಡುವಂತ ವಿಷಯಗಳನ್ನ ಅದೇ ಸಭೆ ಜನ ಮಾಡುವಂಥದ್ದನ್ನ ಈಗಲೂ ಕೂಡ ನೋಡ್ತೀವಿ ಸಹೋದರರೇ ಅಲ್ವಾ. ನಮ್ಮ ಅನುಭವ ಕೂಡ ಈ ರೀತಿಯನ್ನ ನಾವು ನೋಡಿದೀವಿ ಎಷ್ಟೋ ವಿಷಯಗಳಲ್ಲಿ. ಸೊ ಆ ರೀತಿ ಇರುವಾಗ ಸಹೋದರರೇ, ಈಗ ಅಲ್ಲಿ ನಾವು ನೋಡುವಂತ ವಿಷಯವನ್ನ ನೋಡುವಾಗ ಆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಈಗ ಯಾವ ಯಹೂದ್ಯನು ಆ ಸಭಾಮಂದಿರದಲ್ಲಿ ನಂಬಿಕೆ ಇಟ್ಟಿಲ್ವೋ ಅಲ್ವಾ, ಅಥವಾ ಪೌಲನ ಮಾತಲ್ಲಿ ಅವರಿಗೆ ನಂಬಿಕೆ ಇಲ್ವೋ, ಅವರು ಈ ಸಭಾಮಂದಿರ ಯಾವಾಗ ಜನಸಂಖ್ಯೆ ಕಡಿಮೆ ಆಯ್ತೋ ಆವಾಗ ಇನ್ನೂ ಬಿಟ್ರೆ ನಮ್ಮ ಒಂದು ವಿಷಯದಲ್ಲಿ ಯಹೂದ್ಯರು ಬೇರೆ ಒಂದು ನಂಬಿಕೆಯಲ್ಲಿ ಹೋಗಿ ಅವರು ತಪ್ಪಾದ ದಾರಿಗೆ ಹೋಗ್ಬೋದು ಅಂತ ಹೇಳಿ ಒಂದು ವೇಳೆ ಅವರು ಈ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಅಲ್ಲಿ ಪಟ್ಟಣದಲ್ಲಿ ಇರುವಂತ ರೌಡಿಗಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಸಾಯಿಸ್ಬೇಕು ಅಂತ ಹೋಗುವ ವಿಷಯ. ಆವಾಗ್ಲೇ ಆ ಜೇಸನ್ ಅನ್ನುವ ಒಬ್ಬ ವ್ಯಕ್ತಿಯ ಮನೆಗೆ ಬರ್ತಾರೆ. ಆ ಮನೆಗೆ ಬಂದಾಗ ಸಹೋದರರೇ ಅಲ್ಲಿ ದೊಡ್ಡ ಗಲಭೆಯನ್ನ ಎಬ್ಬರಿಸ್ತಾರೆ ಅಲ್ವಾ. ಸೊ ಇವರು ಯಹೂದ್ಯ ನಂಬಿಕೆಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಇವ್ರನ್ನ ಈಗ್ಲೇ ಬಿಟ್ರೆ ನಮ್ಮ ಯಹೂದ್ಯ ನಂಬಿಕೆಗಳು ಅಲ್ಲಿ ಏನಾಗತ್ರಿ, ಅಲ್ಲಿ ಕುಂದೋಗತ್ತೆ. ಇವರು ಬೇರೆ ಒಂದು ಫೇತ್ನ ನಮ್ಮಲ್ಲಿ ಯಹೂದ್ಯರಲ್ಲಿ ತರ್ತಾ ಇದ್ದಾರೆ ಅಂತೇಳಿ ಭಯಪಟ್ಟು ಈ ವಿಷಯಗಳನ್ನ ಮಾಡೋದನ್ನ ನಾವು ನೋಡ್ತೀವಿ. 17ನೇ ಅಧ್ಯಾಯ 6ನೇ ವಚನವನ್ನ ಕೂಡ ಓದೋಣ ಸಿಸ್ಟರ್. 17ನೇ ಅಧ್ಯಾಯ 6ನೇ ವಚನ. ಅವರು ಸಿಕ್ಕದೆ ಓದೋದ್ರಿಂದ ಆ ಜನರು ಯಾಸೋನನನ್ನು ಕೆಲವು ಮಂದಿ ಸಹೋದರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲಲು ಕೊಲ್ಲಲು ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಓಕೆ ಬ್ರದರ್. ಓಕೆ ರೀ. ಈಗ ಯಾವಾಗ ಆ ಜೇಸನ್ ಮನೆಯಲ್ಲಿ ಪೌಲ್ ಮತ್ತೆ ಸೀಲನನ್ನ ಅವ್ರು ನೋಡಿಲ್ವೋ ಆವಾಗ ಅವ್ರಿಗೆ ಇನ್ನೂ ಸಿಟ್ಟು ಹೆಚ್ಚಾಯ್ತು. ಏನು ಅಂದ್ರೆ ಇವರು ಈ ಒಂದು ವ್ಯಕ್ತಿ ಅವರಿಗೆ ಒಂದು ಜಾಗವನ್ನ ಕೊಟ್ಟಿರೋದಕ್ಕೋಸ್ಕರನೇ ಈ ವ್ಯಕ್ತಿಯ ಮೂಲಕನೇ ಇಷ್ಟು ಅಲ್ಲೋಲ ಕಲ್ಲೋಲಗಳು ನಡೀತದೆ ಅಂತೇಳಿ ಆ ಜೇಸನ್ ಮತ್ತೆ ಆತನ ಸಂಗಡ ಇದ್ದ ಶಿಷ್ಯರನ್ನ ಅಲ್ಲಿ ಜನರ ಮುಂದೆ ತಂದು ಅಲ್ಲಿ ದೊಡ್ಡ ಒಂದು ಗಲಭೆಯನ್ನ ಎಬ್ಬಿಸುವ ಒಂದು ವಿಷಯ. ಆ ಒಂದು ಪಟ್ಟಣದ ಅಧಿಪತಿ ಹತ್ರ ಅವ್ರನ್ನ ಕರ್ಕೊಬಂದು ಅವರು ಅನೇಕ ವಿಷಯಗಳನ್ನ ಅಲ್ಲಿ ದೂರು ಹೇಳುವ ಒಂದು ಕಾರ್ಯವನ್ನ ನಾವು ನೋಡ್ತೀವಿ ಸಹೋದರರೇ. ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಯಾವಾಗ ಪೌಲ್ ಮತ್ತೆ ಸೀಲಾ ಈ ಜನಕ್ಕೆ, ಈ ಯಹೂದ್ಯರಿಗೆ ಸಿಕ್ಕಿಲ್ವೋ
ಆವಾಗ ಆ ಕೋಪವನ್ನೆಲ್ಲ ಆ ಸಹೋದರನಾದ ಜೇಸನ್ ಮತ್ತೆ ಅವರ ಸಂಗಡಿಗರಿಗೆ ಅದನ್ನ ತೀರಿಸ್ಕೊಂಡ್ರು ಅಂತ ನೋಡ್ತೀವಿ. ಸೊ ಅಲ್ಲಿ ನಾವು ವಚನವನ್ನ ನೋಡುವಾಗ ಸಹೋದರರೇ, ಆ ಒಂದು ಜೇಸನ್ ಮತ್ತೆ ಸಂಗಡಿಗರನ್ನ ಎಳ್ಕೊ ಬಂದು ಆ ಒಂದು ಪಟ್ಟಣದ ಅಧಿಪತಿಯ ಮುಂದೆ ನಿಲ್ಲಿಸುವಾಗ ಅವ್ರಿಗೆ ನಿಜವಾಗ್ಲೂ ಅವರಿಗೆ ಪೆಟ್ಟು ಬಿದ್ದಿರಬೇಕು, ಅವರಿಗೆ ದೂಷಿಸುವ ಮಾತುಗಳು ಆಗಿರ್ಬೇಕು. ಇದೆಲ್ಲ ಆಗಿ ಅವರು ಜೇಸನನ್ನ ಆ ಒಂದು ಪಟ್ಟಣದ ಅಧಿಪತಿ ಹತ್ರ ತರುವಂತ ಒಂದು ವಿಷಯವನ್ನ ಕೂಡ ಅವ್ರು ಮಾಡೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ಈ ದಿನದಲ್ಲಿ ಇಷ್ಟು ಕಾರ್ಯಗಳನ್ನ ನಾವು ನೋಡೋಣ. ಇದರಲ್ಲಿ ಅಲ್ಲಿ ಜೇಸನನ್ನ ಆ ಒಂದು ಪಟ್ಟಣದ ಅಧಿಪತಿ ಹತ್ರ ತಂದ್ಬಿಟ್ಟು ಆತನು ರೋಮಾಪುರಿಯ ಒಂದು ನಿವಾಸಿಯಾಗಿದ್ದ, ಯಾರು ಆ ಒಂದು ಪಟ್ಟಣವನ್ನ ಆಳ್ವಿಕೆ ಮಾಡುವ ವ್ಯಕ್ತಿ. ಸೊ ಈಗ ಈ ಒಂದು ಸೆರೆ ಹಿಡಿದು ಅಥವಾ ಎಳ್ಕೊ ಬಂದಿರುವಂತ ಈ ಜೇಸನ್ ಮತ್ತು ಸಂಗಡಿಗರ ಮೇಲೆ ನಾವು ಯಾವ ರೀತಿ ದೂರನ್ನ ಹೇಳಿದ್ರೆ ಇವರನ್ನ ಅವರು ಬಂಧಿಸ್ತಾರೆ, ಇವರನ್ನ ಶಿಕ್ಷಿಸ್ತಾರೆ ಅಂತ ಅನೇಕ ವಿಚಾರಗಳನ್ನ ಯೋಚಿಸ್ತಾರೆ ಅಲ್ವಾ. ಅದಾದ ನಂತರ ಏನೋ ಒಂದು ವಿಷಯವನ್ನ ಅಲ್ಲಿ ವ್ಯಕ್ತಪಡಿಸಿ ಇವರ ಮೇಲೆ ದೂರನ್ನ ಕೊಡ್ತಾರೆ ಅನ್ನೋದನ್ನ ದೇವರ ಚಿತ್ತ ಇದ್ರೆ ಬರುವಂತ ವಾರ ಈ ಒಂದು ವಿಷಯನ ಕಂಟಿನ್ಯೂ ಮಾಡೋಣ. ಓಕೆನಾ. ಸೊ ಈಗ ನಾವು ಒಂದೊಂದು ಪಟ್ಟಣದಲ್ಲೂ ನಡೆಯುವಂತ ವಿಷಯಗಳನ್ನ ನೋಡ್ತಾ ಇದ್ವಿ. ಫಿಲಿಪ ಪಟ್ಟಣದಲ್ಲಿ ನೋಡಿದ್ವಿ, ಅಲ್ಲಿ ಯಾವ ರೀತಿ ಪೆಟ್ಟು ಬಿತ್ತು, ಯಾವ ರೀತಿ ಸೆರೆಮನೆ ವನವಾಸ ಆಯ್ತು, ಯಾವ ರೀತಿ ಅಲ್ಲಿ ಬಿಡುಗಡೆ ಆಯ್ತು. ಈಗ ಥೆಸ್ಲೋನಿಕಾಗ್ ಬಂದಿದ್ದೀವಿ. ಥೆಸ್ಲೋನಿಕಾದ ಹಿನ್ನೆಲೆ ಏನು ಅಂದ್ರೆ, ಪೌಲ್ ಮತ್ತೆ ಸೀಲಾ ಜೇಸನ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಶಿಷ್ಯನಾಗಿ ಮಾಡಿ, ಕ್ರಿಸ್ತನ ಶಿಷ್ಯನಾಗಿ ಮಾಡಿ ಅಲ್ಲಿ ಅವರ ಮನೆಯಲ್ಲಿ ವಾಸ ಇದ್ಕೊಂಡು 3 ವಾರ ಕಾಲ 3 ಸಬ್ಬತ್ತಿನಲ್ಲಿ ಆ 3 ಸಬ್ಬತ್ತಿನಲ್ಲೂ ಆ ಒಂದು ಸಭಾಮಂದಿರದಲ್ಲಿ ಕ್ರಿಸ್ತನ ವಿಷಯವನ್ನ ಹೇಳಿ, ಯಾವ ರೀತಿ ಮೆಸ್ಸಯನ ನೀವು ಕಾಯ್ತಾ ಇದ್ದೀರಾ, ಆ ಮೆಸ್ಸಯನೇ ಕ್ರಿಸ್ತನು ಅಂತ ಹೇಳಿ ಈ ವಿಚಾರಗಳನ್ನ ಮಾಡಿ ಅವರು ಆ ಥೆಸ್ಲೋನಿಕಾ ಪಟ್ಟಣದಲ್ಲಿ ಬಂದಾಗ ಪೌಲ್ ಮತ್ತೆ ಸೀಲನನ್ನ ಈಗ ಅಲ್ಲಿ ಕೂಡ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆ ಪಟ್ಟಣದ ಅಧಿಪತಿ ಹತ್ರ ತರುವಾಗ ತರಕ್ಕೆ ಪ್ರಯತ್ನ ಮಾಡುವಾಗ ಅಲ್ಲಿ ಪೌಲ್ ಮತ್ತೆ ಸೀಲಾ ಅಲ್ಲಿ ಸಿಗದೆ ಇರೋದ್ರಿಂದ ಅವರು ಯಾವ ಮನೆಯಲ್ಲಿ ವಾಸವಾಗಿದ್ರೋ ಆ ಮನೆಯವರು ಆಗಿರುವ ಜೇಸನ್ ಮತ್ತೆ ಸಹೋದರಗಳನ್ನ ಕರ್ಕೊಬಂದು ಅಲ್ಲಿ ಒಂದು ದೂರನ್ನ ಆ ಪಟ್ಟಣದ ಅಧಿಪತಿ ಹತ್ರ ಇಡ್ತಾರೆ. ಸೊ ಅದನ್ನ ನಾವು ಬರುವಂತ ವಾರದಲ್ಲಿ ಈ ವಿಷಯವನ್ನ ನಾವು ನೋಡೋಣ. ಸೊ ಇದನ್ನ ಇವತ್ತು ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 6ನೇ ವಚನದಲ್ಲಿ ಈ ದಿನದ ಪಾಠವನ್ನ ನಾವು ಸಮಾಪ್ತಿ ಮಾಡೋಣ. ಸೊ ದೇವರ ಚಿತ್ತ ಇದ್ರೆ ಬರುವಂತ ವಾರ ನಾವು ಈ ವಿಷಯವನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಈ ದಿನದಲ್ಲೂ ಕೂಡ ನಾವು ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 37ನೇ ವಚನದಿಂದ 17ನೇ ಅಧ್ಯಾಯ 6ನೇ ವಚನ ತನಕ ನೋಡಿದ್ವಿ. ಸೊ ಇದನ್ನ ಮತ್ತೆ ನೀವು ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಈ ವಿಚಾರಗಳನ್ನ ದಯವಿಟ್ಟು ನೀವು ಮತ್ತೆ ಮೆಲುಕಾಕ್ರಿ. ನಾವು ನೋಡಿದಂತ ಈ ವಿಷಯಗಳನ್ನೆಲ್ಲ ನೀವು ಧ್ಯಾನ ಮಾಡ್ರಿ. ಇನ್ನು ಎಷ್ಟೋ ವಿಷಯಗಳು ನಮಗೆ ಮರೆಯಾಗಿರುವ ವಿಷಯಗಳು ನಮಗೆ ದೇವರು ನಮ್ಮ ಆಸಕ್ತಿಯನ್ನ ನೋಡಿ ಇನ್ನ ಒಂದಷ್ಟು ವಿಷಯಗಳನ್ನ ತಿಳಿಸುವಂತ ಕಾರ್ಯಗಳನ್ನ ಕೂಡ ನಾವು ಮಾಡ್ತಾರೆ. ನಮ್ಮ ಉದ್ದೇಶಗಳು, ನಮ್ಮ ಒಂದು ದೇವರ ವಿಷಯದಲ್ಲಿ ನಾವು ಇನ್ನೂ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರ್ಯಗಳು, ಇದನ್ನೆಲ್ಲ ದೇವರು ನೋಡಿದಾಗ ಅದಕ್ಕೆ ಆದಂತ ಒಂದು ವಿಷಯ, ಒಂದು ಆ ಒಂದು ಏನಂತ ಹೇಳ್ಬೇಕಾದ್ರೆ ಜ್ಞಾನವನ್ನ ನಮಗೆ ಕೊಟ್ಟು ನಮ್ಮ ವಿಶ್ವಾಸ ನಂಬಿಕೆಯನ್ನ ಹೆಚ್ಚು ಮಾಡ್ತಾರೆ ಸಹೋದರರೇ. ಅದರಿಂದ ಈ ಒಂದು ವಿಷಯಗಳನ್ನ ಇವತ್ತು ಇಲ್ಲಿ ಮುಗಿಸೋಣ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಒಂದು ಸಣ್ಣ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಒಂದು ವೇಳೆ ಅದು ಓಕೆ ಅಂದ್ರೆ ನಾವು ಮಾಡೋಣ, ಇಲ್ಲ ಅಂದ್ರೆ ನಮ್ಮ ಯಥಾಪ್ರತಿ ಈ ವಿಷಯಗಳನ್ನ, ಯಾಕಂದ್ರೆ ಬರುವ ವಾರ ಒಂದು ಮೀಟಿಂಗ್ ನನಗಿರೋದ್ರಿಂದ ನಿಮ್ಮ ಎಲ್ಲ ಒಂದು ಸಹಕಾರ ಇದ್ರೆ 7 ಗಂಟೆಗೆ ಈ ಮೀಟಿಂಗನ್ನ ಪ್ರಾರಂಭ ಮಾಡಿದ್ರೆ 8 ಗಂಟೆಗೆ ನಾನು ಮುಗಿಸಿದ್ರೆ ನನಗೆ ಇನ್ನೊಂದು
ಮೀಟಿಂಗ್ ಇರೋದ್ರಿಂದ ನಿಮ್ಮಲ್ಲಿ ಒಂದು ಕೋರಿಕೆ ಅಷ್ಟೇ. ಇದು ಓಕೆ ಅಂದರೆ ನಾನು ಬರೋ ವಾರ ನೀವು 8 ಗಂಟೆ ಬರೋ ಬದಲು 1 ಅವರ್ ಬೇಗ ಮಾಡೋಕ್ಕೆ ಆಗತ್ತಾ ಅಂತ ನಿಮ್ಮಲ್ಲಿ ಒಂದು ಏನ್ರಿ ಒಂದು ರಿಕ್ವೆಸ್ಟ್ನ ಇಡ್ತೀನಿ. ಓಕೆ ಅಂದರೆ ನಾವು ಮಾಡೋಣ. ನಾನು ರಾಜು ಬ್ರದರ್ ಹತ್ರ ಕೂಡ ಈ ರಿಕ್ವೆಸ್ಟ್ನ ಇಡ್ತೀನಿ. ಸೊ ಸಹೋದರರೇ, ಅದಕ್ಕೆ ನೀವು ಓಕೆ ಅಂದರೆ ರಾಜು ಬ್ರದರು ನನಗೆ ತಿಳಿಸ್ತಾರೆ. 7 ಗಂಟೆಗೆ ಪ್ರಾರಂಭ ಮಾಡೋಣ ಅಂದರೆ ಮಾಡೋಣ್ರಿ. ಸೊ ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಇದ್ದು ಒಂದೇ ವಾರ ಬ್ರದರ್, ಕಂಟಿನ್ಯೂ ವಾರ ಅದೇ ಟೈಮ್ ಇರ್ತದ ಬ್ರದರ್? ಇಲ್ಲ, ಎಲ್ಲಾ ವಾರ ಅದೇ ಟೈಮೇ. ನೆಕ್ಸ್ಟ್ ವೀಕ್ ನನಗೊಂದು ಇರೋದ್ರಿಂದ 1 ಅವರ್ ಸ್ವಲ್ಪ ಬೇರೆ ಮಾತ್ರ ನಿಮ್ಮಲ್ಲಿ ಒಂದು ಬೇಡಿಕೆ ಅಷ್ಟೇ, ಬೇರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ 8 ಗಂಟೆಗೆ ಬಂದ್ಬಿಡ್ಬೇಡಿ. ನಾವು ಲಾಸ್ಟ್ ಪ್ರೇಯರ್ಗೆ ಆಮೇಲೆ ನೀವು ಒಳಗ್ ಬರ್ಬೇಕಾಗತ್ತೆ, ಅದರಿಂದ ಕೇಳ್ಕೊತೀನಿ. ಸೊ ರಾಜು ಬ್ರದರ್ಗೂ ಇದನ್ನ ಇನ್ಫಾರ್ಮ್ ಮಾಡ್ತೀನಿ. ಸೊ ಈ ಒಂದು ವಿಷಯ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬರೋ ವಾರ 7 ಗಂಟೆಗೆ ಸೇರೋ ತರ ಮಾಡ್ಕೊಳ್ಳಿ, 1 ವೀಕ್ ಮಾತ್ರ. ಅದಾದ ನಂತರ ನಮ್ 8 ಗಂಟೆಗೆ ಮಾಡ್ಕೊಂಡು ಹೋಗೋಣ. ಓಕೆ. ಸೊ ಈ ಒಂದು ಕೂಟವನ್ನ ಕೂಡ ನಾವು ಮುಕ್ತಾಯಗೊಳಿಸೋಣ. ಸೊ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯ ಮೂಲಕ ಇದನ್ನ ನೆರವೇರಿಸಬೇಕು ಅಂತ ಕೇಳ್ಕೊ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ನಮ್ಮನ್ನು ಪ್ರೀತಿಸಿ ನಮಗೆಂದೇ ನಿನ್ನೊಬ್ಬನೇ ಕುಮಾರನಾದ ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಕ್ರಿಸ್ತೇಸುವನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಎಲ್ಲ ಪಾಪದ ಅಪರಾಧಗಳನ್ನು ಆತನ ಮೇಲೆ ಹಾಕಿ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿ ತಿರುಗೊಂದು ಆವರ್ತೆ ನಿನ್ನ ಮಕ್ಕಳಾಗುವಂತ ಭಾಗ್ಯ ನಮ್ಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರಿ ಲೋಕದಲ್ಲಿ ಎಲ್ಲಾ ಜನರ ಮಧ್ಯದಲ್ಲಿ ನಮ್ಮನ್ನು ಕರೆದು ನಮ್ಮನ್ನು ನಿನ್ನ ಒಂದು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ, ತಿಳ್ಕೊಳ್ಳುವಂತೆ ಮತ್ತೆ ನಮಗೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಮತ್ತು ಒಳ್ಳೆ ಬ್ರದರ್ ಅವರನ್ನು ಕೊಟ್ಟಿದ್ದೀನಿ ಸ್ತೋತ್ರ ದೇವರೇ. ಅನೇಕ ಬ್ರದರ್ ತಂದೆಯ ದೇವರೇ, ವಾರ ದಿನಲ್ಲೂ ತಂದೆ ನಿನ್ನ ಒಳ್ಳೆ ವಾಕ್ಯಗಳನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡ್ತಿರುವುದಕ್ಕಾಗಿ ಸ್ತೋತ್ರ. ಆ ಬ್ರದರ್ ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸು, ಇನ್ನು ಹೆಚ್ಚಿನ ಜ್ಞಾನದಲ್ಲಿ ಅವರಿಗೆ ನಡೆಸು, ಇನ್ನು ವಾಕ್ಯದ ರಹಸ್ಯಗಳನ್ನು ಅವರಿಗೆ ತಿಳಿಯಪಡಿಸು. ಅವರ ಮೂಲಕ ನಾವು ಕೂಡ ತಿಳ್ಕೊಂಡು ಇದನ್ನು ಅನೇಕರಿಗೆ ಹೇಳುವಂತ ಜ್ಞಾನದಲ್ಲಿ ನಮ್ಮ ನಡೆಸು. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನು, ಅವರೆಲ್ಲರ ಕುಟುಂಬ ಮಕ್ಕಳ ಸಹಿತವಾಗಿ ನೀನು ಕಾಯ್ದು ಕಾಪಾಡಿ ನಡೆಸಿರಿ. ಮುಂಬರುವ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮತ್ತೆ ನಾವು ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ನಿನ್ನ ವಾಕ್ಯವನ್ನು ಕಲಿತುಕೊಂಡು ಕ್ರಿಸ್ತನ ಹಾದಿಯಲ್ಲಿ ನಡೆದು ನಾವು ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ. ಆಮೇನ್. Thank you, brother. Thank you all brothers and sisters. ನಮಸ್ತೆ. Night all brothers and sisters. ಎಲ್ಲ ಬ್ರದರ್ ಸಿಸ್ಟರ್ಸ್ಗೆ ನಮಸ್ತೆ, ಗುಡ್ ನೈಟ್. ಗುಡ್ ನೈಟ್. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ನಮಸ್ತೆ, ಗುಡ್ ನೈಟ್.